ಶ ಇದು ಒಂದು ಹೊಸ ಥರದ ಕಾರ್ಯಕ್ರಮ. ಮನೆಯಂಗಳದಲ್ಲಿ ಮಾತುಕತೆ ಅಂತ ಸರ್ H.B. ರಾಘವೇಂದ್ರ ಅವರು ಅವರೇ ಶುರು ಮಾಡಿರೋದು. ನಾವು ಅವ್ರ ಮನೆಗೆ 2-3 ಸರಿ ಹೋಗಿ ಬಂದ್ವಿ. ಮನೆಯಂಗಳದಲ್ಲಿ ಮಾತುಕತೆ ಅಂತ ಅವರು ಅಂಬೇಡ್ಕರ್ ಜಯಂತಿ, ಆಮೇಲೆ ಗಾಂಧಿ ಜಯಂತಿ ಇವನ್ನೆಲ್ಲ ಮಾಡಿದರು. ಸರೋಜಾ ಅವರು ಅವ್ರ ಮನೆಯವರು ಅವರೇ ಆಯೋಜಿಸಿ ಮಾಡಿದರು. ಇದು ಒಂದು ಒಳ್ಳೆಯ ಯೋಚನೆ ಅಂತ ನನಗೂ ತುಂಬಾ ಖುಷಿಯಾಯಿತು. ಹಾಗಾಗಿ ನಾನು ಏನು ಮಾಡಿದೆ, ಮುಂದುವರ್ಸ್ಕೊಂಡು ಹೋಗೋಣ. ಏನಂತಂದರೆ ಮನೆ ಅಂಗಳದಲ್ಲಿ ಅಂತಂದರೆ ಮನೆ ಸುತ್ತಮುತ್ತ ಇರುವವರು ನಾವು ಸೇರಿಕೊಂಡು ಏನನ್ನೋ ಆಲೋಚನೆ ಮಾಡಿಕೊಂಡು ಮಾತುಕತೆ ಮಾಡ್ಕೊಂಡಿದ್ರೆ ಅದೊಂದು ಥರದ ಒಂದು ಕಮ್ಯುನಿಟಿ ಫೀಲಿಂಗ್ ಬರುತ್ತೆ ನಮಗೆ ಎಲ್ಲರ ಜೊತೆಗೆ. ಅದ್ರ ಜೊತೆಗೊಂದು ಅರಿವಿನ ಪಯಣ ಅಂದರೆ ನಮ್ಗೆ ಎಷ್ಟೋ ವಿಷಯಗಳು ನಾವು ಗೊತ್ತಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ನಾವು ಏನೋ ಓದ್ಕೊಂಡಿದ್ದೀವಿ, ಕಾಲೇಜಿಗೆ ಹೋಗಿದ್ದೀವಿ, ಸ್ಕೂಲಿಗೆ ಹೋಗಿದ್ದೀವಿ ಅಂತ. ಖಂಡಿತ ನಮ್ಮದು ಭಾಳ ಲಿಮಿಟೆಡ್ ಆಗಿರುತ್ತದು. ಹಾಗಾಗಿ ಮಾತುಕತೆ ಮೂಲಕ ಅಲ್ಲಿ ಇಲ್ಲಿ ಎಲ್ಲರನ್ನು ಪರಸ್ಪರ ಅರಿಯೋದ್ರ ಮೂಲಕನೇ ನಾವು ಅರಿತಾ ಅದಕ್ಕೆ ಕೊನೆ ಅನ್ನೋದು ಇಲ್ಲವೇ ಇಲ್ಲ ಹೋಗಬೇಕು ಅನ್ನುವ ಆಲೋಚನೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿರೋದು. ಅದಕ್ಕಾಗಿ ನೀವೆಲ್ಲರೂ ಬಂದಿದ್ದೀರಿ, ತುಂಬ ಸಂತೋಷ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಶುರು ಮಾಡೋಣ. ನನ್ನ ವಿದ್ಯಾರ್ಥಿಗಳು ತುಂಬ ದೂರದಿಂದ ಪಾಪ ನಡ್ಕೊಂಡು ಬಂದಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ, ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ. ಅಲ್ಲಿದ್ದಾನೆ ರಾಮ, ಅಲ್ಲಿದ್ದಾನೆ ರಾಮ, ಅಲ್ಲಿ ರಾಮನಿದ್ದಾನೆ, ಅಲ್ಲಿ ರಾಮನಿದ್ದಾನೆ, ಅಲ್ಲಿ ರಾಮನಿದ್ದಾನೆ, ಅಲ್ಲಿ ರಾಮನಿದ್ದಾನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಸೀದಿದೆ, ಆಗೋ ಮೇಲೆ ನೋಟ ನಕ್ಷತ್ರ, ಕಣ್ಣಲಗೆ ಚಂದಿರ. ಅಲ್ಲಿದ್ದಾನೆ ಅಲ್ಲ, ಅಲ್ಲಿದ್ದಾನೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಇರಜಿದೆ, ಅಲ್ಲಿದೆ ಕಶೇರುಕಗಳ ಮೂಳೆಗಳಿಂದಾದ ಶಿಲುಬೆ. ಅಲ್ಲಿದ್ದಾನೆ ನಮಗಾಗಿ ಮಳೆ ಜಡಿಸಿಕೊಂಡು ನಿತ್ಯ ಮರುಗುತ್ತಿರುವ ಯೇಸು ಕ್ರಿಸ್ತ, ಕ್ರಿಸ್ತ, ಕ್ರಿಸ್ತ. ಅಲ್ಲಿದ್ದಾನೆ ಯೇಸು, ಅಲ್ಲಿದ್ದಾನೆ ಯೇಸು, ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಯೇಸು ಇದ್ದಾನೆ. ಮಸ್ತಿಷ್ಕದೊಳಗೆ ಸ್ತೂಪಗಳು, ಅಸ್ಥಿಯೊಳಗೆ ನಿಷ್ಠೋಪಸ್ಥಿಗಳು. ಮಸ್ತಿಷ್ಕದೊಳಗೆ ಸ್ತೂಪಗಳು, ಅಸ್ಥಿಯೊಳಗೆ ನಿಷ್ಠೋಪಸ್ಥಿಗಳು. ಸದಾ ಸ್ವಸ್ಥವಾಗಿರುವ ಬುದ್ಧನಿದ್ದಾನೆ, ಮಹಾವೀರನಿದ್ದಾನೆ. ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ, ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ. ರಕ್ತ ಮಾಂಸದ ದೇಹಗಳುರುಳಿದವು, ದೇಗುಲಗಳು ಉದಿಮೆ. ನಮ್ಮ ಎಲುಬಿನ ಹಂದರದೊಳಗೆ, ಬೆಚ್ಚನೆಯ ಭಕ್ತಿ ಪಂಜರದೊಳಗೆ
ಅಲ್ಲಿ ಅಕ್ಕ ಇದ್ದಾಳೆ, ಮಹಾದೇವಿ ಇದ್ದಾಳೆ. ಅಲ್ಲಿ ಅಕ್ಕ ಇದ್ದಾಳೆ, ಮಹಾದೇವಿ ಇದ್ದಾಳೆ. ಅಲ್ಲಿ ಅಣ್ಣ ಇದ್ದಾನೆ, ಬಸವಣ್ಣ ಇದ್ದಾನೆ. ಅಲ್ಲಿ ಅಣ್ಣ ಇದ್ದಾನೆ, ಬಸವಣ್ಣ ಇದ್ದಾನೆ. ಅಲ್ಲಿ ಕೋಟಿ ಇದ್ದಾನೆ, ಚೆನ್ನಯ್ಯನು ಇದ್ದಾನೆ. ತಾನಾಗನು ಇದ್ದಾನೆ, ತಡಗಾನು ಇದ್ದಾನೆ. ಅಲ್ಲಿ ಅವ್ವ ಇದ್ದಾಳೆ, ಮಾರವ್ವ ಇದ್ದಾಳೆ. ಕಲ್ಲೋಟಿ ಇದ್ದಾಳೆ, ಸಿರಿಯಪ್ಪೆ ಇದ್ದಾಳೆ. ಅಲ್ಲಿ ಅಜ್ಜ ಇದ್ದಾನೆ, ಕೊರಗಜ್ಜ ಇದ್ದಾನೆ. ಅಲ್ಲಿ ಅಜ್ಜ ಇದ್ದಾನೆ, ಕೊರಗಜ್ಜ ಇದ್ದಾನೆ. ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ. 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 ಎಲುಬಿನ ಹಂದರದಲ್ಲಿ ಎಲ್ಲ ದೇವರಿದೆ ಅನ್ನುವ ಒಂದು ಭಕ್ತಿಪೂರ್ವಕವಾದ ಪ್ರಾರ್ಥನೆಯಿಂದ ನಮ್ಮ ಕಾರ್ಯಕ್ರಮ ಈಗ ಶುರು ಮಾಡ್ತಾ ಇದ್ದೀವಿ. ನನಗೆ ಯಾಕೆ ಬುದ್ಧನಿಂದ ಶುರು ಮಾಡೋಣ ಅಂತ ಅನ್ನಿಸ್ತು ಅಂತಂದರೆ, ಇದು ಈ ಕಾರ್ಯಕ್ರಮ ನಾನು ಆಯೋಜಿಸ್ಕೊಂಡಿರೋದು ಅಂದರೆ ಯೋಚಿಸ್ಕೊಂಡಿರೋದು ಯಾವ ಥರ ಅಂತಂದರೆ, ಇದು ಒಂದೇ ಕಾರ್ಯಕ್ರಮ ಅಲ್ಲ. ಇದರಿಂದಾಗಿ ನಂತರ ನಮ್ಮ ಅರಿವಿನ ಪಯಣ ಹೀಗೆ ಮುಂದುವರಿತಾ ಹೋಗಬೇಕು ಅಂತ. ತಿಂಗಳಿಗೊಂದು ಸಾರಿನೋ 2 ತಿಂಗಳಿಗೊಂದು ಸಾರಿನೋ ಈಗ ಬಂದವರಲ್ಲಿ ಯಾರಾದರೂ ನಿಮ್ಮ ಮನೆಗಳಲ್ಲಿ ಮಾಡ್ತೀವಿ ಅಂತಂದರೆ ನಾವು ಬರ್ತೀವಿ. ಹಾಗೆ ಇದನ್ನು ಈ ಅರಿವಿನ ಪಯಣವನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನುವ ಯೋಚನೆ ನಿಟ್ಟಿನಲ್ಲಿ ಇದನ್ನು ಶುರು ಮಾಡಿರೋದು. ಬುದ್ಧ ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತಂದರೆ, ನನಗೆ ತುಂಬ ಇಷ್ಟವಾದವನು ಬುದ್ಧ. ಯಾಕೆಂದರೆ ಎಷ್ಟೋ 1000 ವರ್ಷಗಳ ಹಿಂದೆಯೇ ಅವನು ಏನು ಹೇಳ್ದ ಅಂತಂದರೆ, ನಾನೇ ದೇವರು ಅಂತ ಹೇಳಲಿಲ್ಲ. ಇಲ್ಲಿವರೆಗೂ ದೇವರು ಆಗಿ ಬುದ್ಧ ಇಲ್ಲ. ಅವನು ಇತಿಹಾಸದಲ್ಲಿ ಆಗಿ ಹೋದ ಪುರುಷ. ಅವನು ಏನು ಹೇಳ್ತಾನೆ ಅಂತಂದರೆ, ಪ್ರತಿಯೊಬ್ಬರಲ್ಲೂ ಒಂದು ಚೈತನ್ಯ ಇದೆ, ಆಮೇಲೆ ಯೋಚಿಸುವ ಶಕ್ತಿ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಅದು ನಮಗೆ ತುಂಬ ಇಷ್ಟವಾಗಿದೆ. ನಾವು ಪಾಠ ಮಾಡ್ತೀವಿ, ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ನಾನು ಹೇಳೋದನ್ನೇ ನೀವು ತಗೋಬೇಕು ಅಂತ ಹೇಳೋದಿಲ್ಲ. ಅದು ಹೇಳಿದ್ರೆ ನಾವು ಟೀಚರ್ಸ್ ಅಂತ ಅನಿಸ್ಕೊಳ್ಳಲ್ಲ. ಏನು ಹೇಳ್ತಾ ಹೋಗ್ತೀವಿ ಅಂತಂದರೆ, ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅಂತ. ಆ ಬುದ್ಧಿಯನ್ನು ಪ್ರತಿಯೊಬ್ಬರು ಉಪಯೋಗಿಸಿ ಅಂತ ಹೇಳಿದವನು ಮೊಟ್ಟ ಮೊದಲಿಗೆ ಬುದ್ಧ. ಹಾಗಾಗಿ ಅವನ ವಿಷಯವನ್ನು ಹೆಚ್ಚೆಚ್ಚು ಅರಿತಾ ಹೋಗಬೇಕು. ಅವನ ಬಗ್ಗೆ ಕೆಲವು ಕಥೆಗಳು, ಕಾಲ್ಪನಿಕ ಕಥೆಗಳು ಇದ್ದಾವೆ. ಕಾಲ್ಪನಿಕ ಕಥೆ ಜೊತೆಗೆ ನಿಜ ಅಂಶ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದು. ಹಾಗೆ ನಮ್ಮ ಯೋಚನೆಗಳ ಮೇಲೆ ಬೆಳಕು ಚೆಲ್ಲೋದಕ್ಕೆ ಇಬ್ಬರು ಬಂದಿದ್ದಾರೆ. ಈಗ ಮೊದಲಿಗೆ ಪರಮೇಶ್ವರ ಆನಳ್ಳಿ ಅನ್ನೋರು, ಅವರು ಬುದ್ಧನ ಪ್ರಸ್ತುತತೆ, ಯಾಕೆ ನಮಗೆ ಈಗ ಬುದ್ಧನ ವಿಚಾರ ಬೇಕು ಅನ್ನೋದ್ರ ವಿಷಯದ ಮೇಲೆ ಮಾತಾಡ್ತಾರೆ. ಅವರನ್ನು ಕರೀತಾರೆ. ಯುಗ ಅಂತ ಕರೀತಾರೆ. ಸತ್ಯೋತ್ತರ ಯುಗ ಅಂದರೆ ನಮಗೆ ಸತ್ಯ ಯಾವುದು, ಸುಳ್ಳು ಯಾವುದು ಏನೂ ಗೊತ್ತಾಗದೇ ಇರುತ್ತೆ. ಜನಕ್ಕೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಇದು ಸತ್ಯವೇ, ಇದು ಸುಳ್ಳೇ. ನಾವು ಯೋಚನೆ ಮಾಡ್ತಾ ಕೂತ್ಕೋಬೇಕು. ಇವ್ರು ಹೇಳಿದ್ದು ಸತ್ಯ ಅನಿಸುತ್ತೆ, ಇವ್ರು ಹೇಳಿದ್ದು ಸತ್ಯ ಅನಿಸುತ್ತೆ, ಅವ್ರು ಹೇಳಿದ ತಕ್ಷಣ ಇವ್ರು ಹೇಳಿದ್ದು ಸತ್ಯ ಅನಿಸುತ್ತೆ, ಇವರು ಮುಂಚೆ ಹೇಳಿದ್ದೆಲ್ಲ ಸುಳ್ಳು ಅಂತ ಅನಿಸುತ್ತೆ. ಸೊ ಈ ಸತ್ಯ ಮತ್ತು ಸುಳ್ಳುಗಳ ಮಧ್ಯ ಒಂದು ದೊಡ್ಡ ಸಂಘರ್ಷದಲ್ಲಿ ನಾವು ಇವತ್ತು ಸಮಕಾಲೀನ ಸ್ಥಿತಿಯಲ್ಲಿದ್ದೇವೆ. ಇದಕ್ಕೆ ಈ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ನಾವು ಎಲ್ಲಿ ಸಾಮಾನ್ಯ ಹುಡುಕ್ತೇವೆ ಅಂದರೆ, ರಾಜಕೀಯದಲ್ಲಿ ಹುಡುಕ್ತೇವೆ, ಸಂಸ್ಕೃತಿಯಲ್ಲಿ ಹುಡುಕ್ತೇವೆ, ದೇವರಲ್ಲಿ ಹುಡುಕ್ತೇವೆ, ಅಲ್ಲಿ ಹುಡುಕ್ತೇವೆ, ಇಲ್ಲಿ ಹುಡುಕ್ತೇವೆ. ಸಮಕಾಲೀನ ಸಂದರ್ಭದಲ್ಲಿ ನೋಡಿ ನೀವು ಸಮಸ್ಯೆಗಳಿಗೆಲ್ಲ ನಾವು ಎಲ್ಲೆಲ್ಲಿ ಪರಿಹಾರ ಹುಡುಕ್ತೇವೆ, ಆದರೆ ಎಲ್ಲೂ ಆ ಪರಿಹಾರಗಳು ಸಿಗದೇ ಇಲ್ಲ. ನಮ್ಮ ಬ್ರಹ್ಮನಿರಸನವೇ ನಮಗೆ ಪರಿಹಾರ ಆಗಿ ಕಡಿಮೆಯೂ ನಮ್ಮ ಇದಾಗ್ಬಿಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಈಗ ಈ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ನೆಹರು ಈ ಥರದೆಲ್ಲ ನಮ್ಮ ಚರಿತ್ರೆಯಲ್ಲಿ ಆಗಿ ಹೋಗಿದ್ದಾರೆ.
ಅವರ ಅನೇಕ ವಿಚಾರಗಳನ್ನು ನಾವು ಮತ್ತೆ ಮನನ ಮಾಡ್ಕೊಂಡು ನಮ್ಮ ಇವತ್ತಿನ ಸಮಸ್ಯೆಗಳಿಗೆ ಅವರ ವಿಚಾರಗಳ ಹೊಳವುಗಳಲ್ಲಿ ಉತ್ತರ ಸಿಗುತ್ತಾ ಅಂತ ನೋಡ್ಕೋತ ಹೋಗಬೇಕಾಗಿದೆ. ಸಮಕಾಲೀನ ಸ್ಥಿತಿಯಲ್ಲಿ ಉತ್ತರ ಸಿಗಲ್ಲ, ರಾಜಕೀಯದಲ್ಲಿ ಉತ್ತರ ಸಿಗಲ್ಲ. ಯಾವ ರಾಜಕೀಯ ಪಕ್ಷದವನ್ನು ನೀವು ನಂಬಿ ಹೀಗಿಗೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಯಾವತ್ತೂ ಇವತ್ತಿನ ಸಂದರ್ಭದಲ್ಲಿ ಉತ್ತರ ಸಿಗದೇ ಇರೋದ್ರಿಂದ ನಾವು ಈ ಥರ ಮಹಾಪುರುಷರುಗಳು ಏನು ಆಗೋಗಿದ್ದಾರೆ ಅವರ ವಿಚಾರಗಳ ಮತ್ತೆ ಯೋಚನೆ ಮಾಡ್ತಾ ಅಲ್ಲಿದ್ದಾವೆ ಉತ್ತರಗಳು, ಅದನ್ನು ಹುಡ್ಕೋಬೇಕಾಗುತ್ತೆ. ಆ ಉತ್ತರಗಳನ್ನು ಹುಡುಕೋತಾ ಮುನ್ನಡೆಯಬೇಕಾಗಿದೆ. ಹಾಗಾಗಿ ನಾವು ಈ ಮನೆ ಅಂಗಳದಲ್ಲಿ ಮಾತುಕತೆ ಇದೆಯಲ್ಲ, ಅದು ಈ ಎಲ್ಲದರ ಬಗ್ಗೆನೂ ನಡೀತಾ ಇರುತ್ತೆ. ಬುದ್ಧನ ಬಗ್ಗೆ ಇವತ್ತು ಮಾಡ್ತಾ ಇದ್ದಾವೆ, ನೆಹರು ಬಗ್ಗೆ ಇನ್ನೊಂದು ದಿವಸ ಮಾಡ್ಬೋದು, ಗಾಂಧಿ ಬಗ್ಗೆ ಮಾಡಿದೆ, ಸ್ವಾತಂತ್ರ್ಯ ದಿನಾಚರಣೆ ಮಾಡಿದೆ. ಹೀಗೆ ದೊಡ್ಡ ಮಹಾಪುರುಷರು ಏನೇನಿದ್ದಾರೆ ಅವ್ರ ವಿಚಾರಗಳನ್ನು ಮನನ ಮಾಡ್ಕೋತಾ ನಮ್ಮ ಪರಿಹಾರಗಳನ್ನು ಅಲ್ಲಿ ಹುಡುಕೋ ಒಂದು ಯೋಜನೆ ಇದೆಯಲ್ಲ, ಅದನ್ನು ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ನೀವೆಲ್ಲ ಬಂದಿದ್ದೀರಿ, ಸಂತೋಷ. ಎಲ್ಲರಿಗೂ ನಮಸ್ಕಾರ. ವೃಂದಾ ಮೇಡಮ್ ಅವರು ವಾಸ್ತವವಾಗಿ ಮಾತನಾಡ್ತಾ ಇರಬೇಕಾದ್ರೆ ನನಗೊಂದು ನೆನಪು, ಅದು ಇರಲಿಲ್ಲ ನನ್ನ ಮಾತುಕತೆಯಲ್ಲಿ. ಆ್ಯಕ್ಚುಲಿ ಅದು ನೆನಪಾಯ್ತು, ಈಗ ಹೇಳಬೇಕು ಅನ್ನಿಸ್ತು. ಇದು ಆ್ಯಕ್ಚುಲಿ ಮನೆ ಅಂಗಳದಲ್ಲಿ ಮಾತುಕತೆಯ ಮೂಲ ಬೀಜ ಹಾಕಿದವರು ವಕೀಲರು ಮತ್ತು ಉಪನ್ಯಾಸಗಳ ಕೆಲಸ ಮಾಡಿದವರು ಸರೋಜಾ ಎಮ್ ಎಸ್ ಅವರು. ಸೊ ಅದಕ್ಕೆ ಮನೆ ಅಂಗಳದಲ್ಲಿ ಮಾತುಕತೆಯನ್ನು ಹೆಸರು ಕೊಟ್ಟವು ನಾನು. ಹಾಗಾಗಿ ಆ ಕ್ರೆಡಿಟನ್ನು ನಾ ತಗೊಳಕ್ಕಾಗಲ್ಲ, ಅದು ಅವರಿಗೆ ಅದನ್ನು ಪಾಸ್ ಮಾಡ್ತೀನಿ. ಸೊ ಅದಕ್ಕೆ ತುಂಬ ಸಾಥ್ ಕೊಟ್ಟವರು ಮತ್ತೊಮ್ಮೆ ವೃಂದಾ ಹೆಗಡೆಯವರು. ಅದು ಮೊದಲಿಂದನೂ ಆ ವೃಂದಾ ಹೆಗಡೆ ಮತ್ತು ನಮ್ಮ ಕುಟುಂಬ ನಡುವೆ ಒಂದು ಭಿನ್ನವಾದಂಥ ಒಂದು ಸಂಬಂಧ ಇದೆ. ವೃಂದಾ ಹೆಗಡೆ, ಆಲಳ್ಳಿ ಮೇಷ್ಟ್ರು, ನಮ್ಮ ನಡುವೆ ಒಂದು ಚೆನ್ನಾಗಿದೆ. ಇದನ್ನು ಯಾಕೆ ನಾನು ಹೇಳಿಕೊಟ್ಟಿದ್ದೀನಿ ಅಂದರೆ, ಮಹಾಭಾರತ ಎಲ್ಲರಿಗೂ ಗೊತ್ತಿದೆಯಲ್ವಾ, ಅದರಲ್ಲೊಂದು ಕಾಂಡವ ದಹನ ಅಂತ ಬರುತ್ತೆ. ಇಡೀ ಮಹಾಭಾರತದಲ್ಲೇ ಭಾಳ ಭಿನ್ನವಾದಂಥ ಮನಕಲಕುವ ಒಂದು ದೃಶ್ಯ. ಅದೇನಪ್ಪ ಅಂದರೆ, ಅಗ್ನಿದೇವನಿಗೆ ಅಜೀರ್ಣ ಆಗಿಬಿಟ್ಟಿರುತ್ತಂತೆ. ಹಾಗಾಗಿ ಅಜೀರ್ಣ ಹೋಗಬೇಕು ಅಂತಂದರೆ ಕಾಡನ್ನು ಸುಡಬೇಕು ಅಂತ ಹೇಳಿ ಅರ್ಜುನ ಮತ್ತು ಕೃಷ್ಣನಿಗೆ ಹೇಳ್ತಾರಂತೆ. ಆವಾಗ ದೊಡ್ಡ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಯಾವ ಪ್ರಾಣಿ ಪಕ್ಷಿಗಳು ಮತ್ತು ಅಲ್ಲೂ ಕಾಡು ಮನುಷ್ಯರು ಇದ್ದಿರ್ಬೋದೇನೋ, ಯಾಕಂದ್ರೆ ಸಹಜ ಅದು ಆ ಕಾಲದಲ್ಲಿ. ಅಂದರೆ ಕಾಡು ಮನುಷ್ಯರು ಅಂದರೆ ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾರಲ್ವ. ಹಾಗೆ ಇದ್ದಾಗ ಹೋಗಿ ಅವರಲ್ಲಿ ಯಾರೂ ಹೊರಗಡೆ ಬರದೇ ಹಾಗೆ ಅಲ್ಲಿದ್ದವರಿಗೆಲ್ಲ ಬೆಂಕಿ ಹಾಕಿ ಸುಡ್ತಾರೆ. ಆ ಬೆಂಕಿ ಹಾಕುವ ಮೊದಲು ಹೊರಗೆ ಹಾರಿ ಹೋದಂಥ ಒಂದು ಹಕ್ಕಿ ಆ ಬೆಂಕಿ ಬಿದ್ದಾಗ ನೋಡುತ್ತೆ. ಬಂದು ನೋಡಿದ ತಕ್ಷಣ ಅದು ನನಗೆ ಇಷ್ಟು ದಿನಗಳ ಕಾಲ ಈ ಕಾಡು ನನಗೆ ರಕ್ಷಣೆ ಕೊಟ್ಟಿದೆ, ಈ ಕಾಡನ್ನು ಈ ಥರ ಬೆಂಕಿ ಹಾಕಿದ್ರೆ ನಾನು ಕಾಡಿನಾಗೆ ಹಾಕಿರುವ ಬೆಂಕಿಯನ್ನು ನೆನೆಸಲಿಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ದೂರದಲ್ಲಿರುವ ಕೊಳ್ಳಕ್ಕೆ ಹೋಗಿ ಆ ಕೊಳ್ಳದಲ್ಲಿ ಮುಳುಗಿ ಅಲ್ಲಿ ತನ್ನ ಏನು ಮುಳುಗು ಹಾರ್ಕ ಬಂದು ತನ್ನ ರೆಕ್ಕೆಗಳಲ್ಲಿ ಬಿಡುವ ಹನಿಗಳಿಂದ ಆ ಕಾಡನ್ನು ಬೆಂಕಿಯನ್ನು ತಣಿಸುವಂಥ ಕೆಲಸ ಮಾಡುತ್ತದೆ. ಆವಾಗ ಪಕ್ಕದಲ್ಲಿ ಇರೋದು ಇನ್ನೊಬ್ಬರು ಯಾರೋ ಒಂದು ಹಕ್ಕಿನೋ ಯಾವುದೋ ಒಂದು ಹಕ್ಕಿ ಅದಕ್ಕೆ ಉತ್ತರ ಕೊಡುತ್ತೆ, ಏನು ತಮಾಷೆ ಇನ್ನೇನು ಸಾಧ್ಯನಾ ಇದು ಅಂತ. ಅವಾಗಿಲ್ಲ, ನನಗೆ ಇದು ರಕ್ಷಣೆ ಕೊಟ್ಟಿದ್ದರಿಂದ ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ. ಈ ಮನೆ ಅಂಗಳದಲ್ಲಿ ಮಾತುಕತೆ ಇದೆಯಲ್ಲ, ಈ ಒಂದು ದುರಿತ ಕಾಲದಲ್ಲಿ ನಾವು ಈಗ ಎಲ್ಲೆಲ್ಲೋ ಹೋಗೋದು, ಸಾವಿರ ಜನರಿಗೆ ಸೇರಿಸ್ಕೊಳ್ಳೋದು, ಭಾಷಣ ಮಾಡೋದು ಅದೊಂದು ಭಾಗ, ಚಳವಳಿಯ ಭಾಗ. ನಾವು ಸುತ್ತಮುತ್ತಲೇ ನಾವು ಅಕ್ಕಪಕ್ಕದವರೇ ನಮಗೆ ಪರಸ್ಪರ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಮೇಷ್ಟ್ರು ಹೇಳ್ದಂಗೆ ನಮಗೆ ಈ ಹಂತಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಂಥ ಹಲವಾರು ವಿಚಾರಗಳನ್ನು ನಾವು ಪರಸ್ಪರ ತಿಳ್ಕೊಬೇಕು. ಹಾಗೆತನ ಅನ್ನೋದು ಇವತ್ತು ನಮ್ಮ ನಡುವೆ ಮನೆ ಮಾಡಿ ಇದ್ದಾಗ ಅದು ಮಾಡಬೇಕು. ಹಾಗಾಗಿ ಇದು ಬುದ್ಧನ ಕುರಿತಾಗಿ ಮಾತಾಡಬೇಕು ಅಂತ. ಅದ್ರಲ್ಲಿ ಬುದ್ಧನ ಬಗ್ಗೆ ಹಲವಾರು ಥರದ ಕಥೆಗಳಿದ್ದಾವೆ. ಅಂದರೆ ಮೂಲ ಬುದ್ಧನನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ಅದು ಬುದ್ಧ ಧರ್ಮ ಅನ್ನೋದು ಶುರುವಾಗೋದು ಅದು ಸರಳವಾಗಿ ಹೇಳ್ಬೇಕಂದ್ರೆ ಅದನ್ನು ವಜ್ರಯಾನ ಅಂತ ಬದಲಿತ್ತು. ಆಮೇಲೆ ಹೀನಯಾನ, ಮನ ಎರಡು ಗುಂಪುಗಳಾದವು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದು ಮೂರನ್ನು ಪರಿಷ್ಕರಿಸಿ ನವಯಾನ ಅಂತ ಅವರು ಮಾಡ್ತಾರೆ. ನಿಮ್ಮೆಲ್ಲರಿಗೂ ನಾನು ಹೇಳಬೇಕಾಗಿದ್ದೇನಪ್ಪ ಅಂತಂದರೆ, ಬುದ್ಧ, ಯೇಸು, ಪೈಗಂಬರರು, ಬಸವಣ್ಣ, ನಾರಾಯಣ ಗುರುಗಳು,
ಸಾವಿತ್ರಿಬಾಯಿ ಫುಲೆ ದಂಪತಿಗಳು, ಅಂಬೇಡ್ಕರ್, ಕುದ್ಮೂಲ್ ಲಂಗರಾವ್ ಇವರೆಲ್ಲ ಇತಿಹಾಸ ಪುರುಷರು. ಇವರು ನಿಜವಾಗಲೂ ಇದ್ದವರು. ವಾಲ್ಮೀಕಿ ಮತ್ತು ವ್ಯಾಸ ಮಹರ್ಷಿಗಳು ತಾವು ಬದುಕಿದ ಭೌಗೋಳಿಕ ಪ್ರದೇಶದಲ್ಲಿ ಕಂಡ ಸಣ್ಣ ಪುಟ್ಟ ಘಟನೆಗಳನ್ನು ನೋಡಿಬಿಟ್ಟು ರಾಮಾಯಣವನ್ನು ಸೃಷ್ಟಿ ಮಾಡ್ತಾರೆ. ವಾಲ್ಮೀಕಿಯವರು ಮಹಾಭಾರತವನ್ನು ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಹಲವಾರು ಜೀವನಕ್ಕೆ ಬೇಕಾದ ಸಂಕೇತಗಳು ಇದಾವೆ, ಇಲ್ಲ ಅಂತಲ್ಲ. ಆದರೆ ವಾಸ್ತವ ಅದರಲ್ಲಿ ತುಂಬ ವಿಜೃಂಭಣೆ ಜಾಸ್ತಿ ಇದೆ, ವಾಸ್ತವ ಅಲ್ಲ. ಇವರೆಲ್ಲ ಬಡವರ ದಮನಿತರ ಕಣ್ಣು ಒರೆಸಿದಂಥ ಪ್ರವಾದಿಗಳು ಇವರೆಲ್ಲ. ಸೊ ಹಾಗಾಗಿ ನಾವು ಈಗ ರಾಮ, ಕೃಷ್ಣ ಇವರೆಲ್ಲ ಪುರಾಣದ ಪುರುಷರು. ಇವರು ನಿಜವಾಗಲೂ ಇದ್ದವರಲ್ಲ. ಇವರು ನಾನು ಈಗ ಮೇಲ್ಗಡೆ ಹೇಳಿದ್ನಲ್ಲ, ಇವರೆಲ್ಲ ಇದ್ದವರು. ಇವರೆಲ್ಲ ತಮ್ಮ ಕಾಲ ಬುದ್ಧ ಕೂಡ ಹಾಗೆ ಇದ್ದವರು. ಹಾಗಾಗಿ ಬುದ್ಧ ಒಬ್ಬ ಬುಡಕಟ್ಟು ಸಮಾಜದಲ್ಲಿ, ಶಾಕ್ಯ ಬುಡಕಟ್ಟಿನಲ್ಲಿ, ಅಂದರೆ ಆ ಕಾಲಕ್ಕೆ ಅದು ಬುಡಕಟ್ಟುವಾಗಿ ನಿಧಾನಕ್ಕೆ ಅದು ಒಂದು ರಾಜವಂಶದ ಕಡೆ ಚಲಿಸ್ತಿರುವ ಒಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಬುದ್ಧ ಒಂದು ಶಾಕ್ಯ ಬುಡಕಟ್ಟುವಲ್ಲಿ ಹುಟ್ಟುವಂಥ ಒಬ್ಬ ವ್ಯಕ್ತಿ. ಹಾಗೆ ಬುದ್ಧ ಶಾಕ್ಯದಲ್ಲಿ ಅವ್ರದ್ದೊಂದು ಗುಂಪುಗಳಿರ್ತವೆ. ಆ ಗುಂಪುಗಳಲ್ಲಿ ಆತ ಕೂಡ ಅಲ್ಲಿ ಇದ್ದು ಕೆಲಸ ಮಾಡ್ತಾ ಇರ್ತಾನೆ. 2 ಗುಂಪುಗಳು ಇರ್ತವೆ, ಒಂದು ಶಾಕ್ಯ ಬುಡಕಟ್ಟು, ಇನ್ನೊಂದು ಕೊಯ್ಲಾ ಬುಡಕಟ್ಟು ಅಂತ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಬುದ್ಧನಾಗಿದ್ದು ಹೇಗಪ್ಪ ಅಂದರೆ, ಆತ ರಾಜನ ಮಗನಾಗಿದ್ದ. ಆತನಿಗೆ ಒಂದು ಮುದುಕ ಯಾರೋ ಕಂಡ್ರು, ಹೆಣ ಹೋಗ್ತಾ ಇತ್ತು, ಅದನ್ನೆಲ್ಲ ನೋಡಿಬಿಟ್ಟು ಆತನಿಗೆ ಜ್ಞಾನ ಬೇರೆ ಥರ ಯೋಚನೆ ಬಂದು, ಅದು ದೊಡ್ಡ ಸುಳ್ಳು. ಇದನ್ನು ಇತಿಹಾಸಕಾರರು ಸರಿಯಾಗಿ ಅಧ್ಯಯನ ಮಾಡಿ ಬರೆದಿದ್ದಾರೆ. ಯಾವ ಥರದ ಇತಿಹಾಸಕಾರರು ಅಂದರೆ, ಅಂಬೇಡ್ಕರ್ ಥರ ಇತಿಹಾಸಕಾರರು, ರೊಮಿಲಾ ಥಾಪರ್ ಅಂತ ಇತಿಹಾಸಕಾರರು, ಡಿ ಕೋಸಾಂಬಿ ಅಂತ ಇತಿಹಾಸಕಾರರು ಇದರ ಮೇಲೆ ಒಂದು ಆಳವಾದಂಥ ಅಧ್ಯಯನ ಮಾಡಿಬಿಟ್ಟು ಬುದ್ಧನ ಬಗ್ಗೆ ಸಮಗ್ರವಾದಂಥ ಅಧ್ಯಯನ ಮಾಡಿ ಹೇಳಿದ್ದಾರೆ. ಏನಪ್ಪ ಅಂದರೆ, ಶಾಕ್ಯ ಮತ್ತು ಕೊಯ್ಲಾ ಈ ಬುಡಕಟ್ಟು ಇದೆಲ್ಲ, ಇದರ ನಡುವೆ ಅವರೆಲ್ಲರೂ ಕೂಡ ವ್ಯವಸಾಯ ಮಾಡಿಕೊಂಡು ಇದ್ದರು. ಅಲ್ಲೊಂದು ರೋಹಿಣಿ ಅಂತ ನದಿ ಹರಿತಾ ಇತ್ತು. ಆ ನದಿ ನೀರಿನ ಹಂಚಿಕೆ ಇದೆಯಲ್ಲ, ಹಂಚಿಕೆಯಲ್ಲಿ 2 ಬುಡಕಟ್ಟುಗಳ ನಡುವೆ ಪ್ರತಿ ವರ್ಷ ಜಗಳ ನಡೀತಾ ಇದೆ. ಈ ಜಗಳ ಹೋಗಿ ಸಂಘರ್ಷಕ್ಕೆ ಹಂತಕ್ಕೆ ಹೋದಾಗ ಏನಾಗತ್ತೆ ಅಂದರೆ, ಈ ಶಾಕ್ಯ ಪಂಥದ ಸೇನಾಧಿಪತಿ ಇದ್ದಾನಲ್ಲ, ಇಲ್ಲ ಈ ಕೊಯ್ಲಾ ಬುಡಕಟ್ಟುವರು ಭಾಳ ರಗಳೆ ಮಾಡ್ತಾರೆ. ರೋಹಿಣಿ ನದಿ ನಮ್ಮ ಬುಡಕಟ್ಟಿಂದ ಹರಿದು ಆಮೇಲೆ ಕೊಯ್ಲಾ ನಗರಕ್ಕೆ ಹೋಗೋದು. ಹಾಗಾಗಿ ಅವರು ರಗಳೆ ಕೊಡ್ತಾರೆ. ಹಾಗಾಗಿ ನಾವು ಯುದ್ಧ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆವಾಗ ಬುದ್ಧನಿಗೆ 29 ವರ್ಷ, ಮದುವೆಯಾಗಿ ಒಂದು ಮಗು ಬರೇ ಇರುತ್ತೆ. ಹಾಗಾಗಿ ಬುದ್ಧನನ್ನು ನಾವು ನೋಡ್ಬೇಕಾದ ಕ್ರಮ ಅಂದರೆ, ಬುದ್ಧ ಕೇವಲ ಅದೊಂದು ಬುದ್ಧ ಅಷ್ಟೇ ಅಲ್ಲ, ಅದೊಂದು ವಿದ್ಯಮಾನ, ಅದೊಂದು ಬುದ್ಧ ಅನ್ನೋದೊಂದು ವಿವೇಕ. ಬುದ್ಧ ಅನ್ನೋದು ಒಂದೇ ಎಲ್ಲರೂ ಏನಂದರೆ, ಗೌತಮ ಬುದ್ಧ ಅಂತ ಅನ್ನೋದು ಬರೀ ಒಬ್ಬ ಬುದ್ಧ ಅಷ್ಟೇ ಬಂದಿಲ್ಲ. ಬುದ್ಧ ತನ್ನ ವಿಚಾರಗಳನ್ನು ಇಟ್ಟ 82 ವರ್ಷಗಳ ಕಾಲ ಬದುಕಿದ. ಅದರ ನಂತರ 40 ಜನ ಬುದ್ಧರು ಬಂದರು ಅಂತ ನಮ್ಮ ಇತಿಹಾಸಕಾರರು ಹೇಳ್ತಾರೆ. ಅಂದರೆ ಬುದ್ಧನ ವಿಚಾರಗಳನ್ನು ಡೆವಲಪ್ ಮಾಡ್ತಾ ಹೋದರು. ಬಟ್ ಈಗಿನ ಆಧುನಿಕ ಬೌದ್ಧ ಧರ್ಮ ಅದು ಬುದ್ಧನ ಮೂಲ ವಿಚಾರಗಳನ್ನು ಮರೆತು ಅದು ಬೇರೆ ಕಡೆಗೆ ಹೆಜ್ಜೆ ಹಾಕಿದೆ. ಅದು ಬಿಡಿ. ಬುದ್ಧ ಏನು ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ, ಆ ಬುದ್ಧ ತನ್ನ ಸಭೆಯಲ್ಲಿ ಆತ ವಿರೋಧ ಮಾಡ್ತಾನೆ. ಇಲ್ಲ, ಯುದ್ಧದಿಂದ ಏನೂ ಆಗಲ್ಲ, ಯುದ್ಧದಿಂದ ಇನ್ನೊಂದು ಯುದ್ಧಕ್ಕೆ ಕಾರಣ ಆಗುತ್ತೆ, ಬಿಟ್ಟು ಯುದ್ಧದಿಂದ ಯಾವುದೇ ಕಾರಣಕ್ಕೂ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಅಂದರೆ ನೋಡಿದ್ದು ಎಷ್ಟು ಬುದ್ಧ ಆ ಕಾಲದಲ್ಲಿ ಯೋಚನೆ ಮಾಡಿದ ಅಂದರೆ, ಈಗ ಸಿಂಪಲ್ಲಾಗಿ ಯೋಚನೆ ಮಾಡಿ ಈಗ ಉಕ್ರೇನ್ ಮತ್ತು ರಷ್ಯಾ ನಡುವೆ ಇವತ್ತು ಕಳೆದ 1.5 ವರ್ಷದಿಂದ ಯುದ್ಧ ನಡೀತಾ ಇದೆ. ಏನಾಯಿತು? ಅದರಿಂದ ಸಾವಾಯಿತು. ಸಾವಿರಾರು ಕೋಟಿ ಲಕ್ಷ ಕೋಟಿಗಳ ಬಾಂಬುಗಳನ್ನ ನೆಲಕ್ಕೆ ಎಸೆದರು. ಇವತ್ತು ಜೆರುಸಲೇಮ್ ಅಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಯುದ್ಧ ನಡೀತಾ ಇದೆ. ಅದರಿಂದ ಫಲಿತಾಂಶ ಏನು ಬಂತು? ಮತ್ತೆ ಸಾವು ನೋವುಗಳೇ. ಅಂದರೆ ಬುದ್ಧ ಆ ಕಾಲದಲ್ಲೇ 2 ಸಣ್ಣ ಬುಡಕಟ್ಟುಗಳ ನಡುವೆ ನಡೆಯುವ ಇದರಿಂದ ಯುದ್ಧದಿಂದ ಇದು ಪರಿಹಾರ ಸಾಧ್ಯ ಇಲ್ಲ. ಪರಸ್ಪರ ಪ್ರೀತಿಯಿಂದ ಮಾತ್ರ, ಪ್ರೀತಿ ವಿಶ್ವಾಸದಿಂದ ಮಾತ್ರ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಮುಂದಿಡ್ತಾರೆ. ಆದರೆ
ಭಾಳ ಹಠಕ್ಕೆ ಬಿದ್ದಂಥ ಶಾಕ್ಯ ಕುಲದ, ಅಂದರೆ ಈ ಶಾಕ್ಯ ಅಂದರೆ ಬುಡಕಟ್ಟುಗಳಲ್ಲಿ ಏನಪ್ಪ ಅಂತಂದರೆ ಅವರವರ ಕುಲಗಳಿಗೆ ಒಂದು ಚಿಹ್ನೆಗಳಿರ್ತವೆ. ಈಗ ನಾಗ, ಈಗ ಗಣಪತಿ ಸೊಂಡಿಲು ಇದೆಯಲ್ಲ, ಅದು ಒಂದು ಬುಡಕಟ್ಟು ಒಂದು ಸಂಕೇತ. ಅದು ಆನೆಯ ಸೊಂಡಿಲು ಇದೆಯಲ್ಲ, ಅದೊಂದು ಬುಡಕಟ್ಟು ಇದು. ಈ ಬುಡಕಟ್ಟು ಸೇನಾಧಿಪತಿ ಭಾಳ ಹಠ ಮಾಡಿ ಬುದ್ಧನ ಎಲ್ಲ ಶಾಂತಿಯನ್ನು ಸ್ಥಾಪಿಸುವ, ಪರಸ್ಪರ ಪ್ರೀತಿಯಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಭಾಳ ಚೆನ್ನಾಗಿ ಹೇಳ್ತಾನೆ ಆತ ಬುದ್ಧ. 2 ಜನ ನಮ್ಮ ಶಾಕ್ಯ ಬುಡಕಟ್ಟನ್ನು, 2 ಜನ ಕೊಯ್ಲಾ ಬುಡಕಟ್ಟವರು, ಇನ್ನೊಬ್ಬರು 4 ಜನ ಸೇರಿ ಇನ್ನೊಬ್ಬರನ್ನ ಆಯ್ಕೆ ಮಾಡಿಕೊಂಡು 5 ಜನ ಸೇರಿಬಿಟ್ಟು ನೀರಿನ ಹಂಚಿಕೆಯನ್ನು ಯಾವ ರೀತಿ ಬಗೆಹರಿಸಬಹುದು ಅಂತ ಪ್ರಪೋಸಲ್ ಇಡ್ತಾನೆ. ಆದರೆ ಅದು ಬಹುಸಂಖ್ಯಾ, ಈಗ ಗೊತ್ತಲ್ಲ ನಿಮಗೆ, ಬಹುಮತ ಅನ್ನೋದೇ ಭಾಳ ಇಂಪಾರ್ಟೆಂಟ್ ಆಗಿದೆ ಕಾಲ ಇದು. ಅಲ್ಲೂ ಕೂಡ ಬಹುಮತದ ಆಧಾರದಲ್ಲಿ ಬುದ್ಧನ ವಿಚಾರ ಬಿದ್ದು ಹೋಗುತ್ತೆ, ಶಾಂತಿಯ ಕಲ್ಪನೆ ಬಿದ್ದು ಹೋಗುತ್ತೆ. ಸೊ ಆವಾಗ ಬುದ್ಧನ ಈ ವಿಚಾರ ಹೇಳಿದಾಗ ಆವಾಗ ಆ ಸೇನಾಧಿಪತಿ ಏನು ಹೇಳ್ತಾನೆ ಅಂದರೆ, ಶಾಕ್ಯ ಬುಡಕಟ್ಟಿನ ನಿಯಮ ಗೊತ್ತಾ ನಿಮಗೆ ಅಂತ ಕೇಳ್ತಾನೆ. ಶಾಕ್ಯ ಬುಡಕಟ್ಟಿನ ನಿಯಮಗಳು ಏನಿರುತ್ತೆ ಅಂದರೆ, ಈ ರೀತಿ ಬಹುಮತದಲ್ಲಿ ತೀರ್ಮಾನ ಆದಂಥ ವಿರೋಧ ಮಾಡಿದವರಿಗೆ ಕುಟುಂಬ ಬಹಿಷ್ಕಾರ ಹಾಕೋದು, ಸಾಮೂಹಿಕ ಕುಟುಂಬ ಬಹಿಷ್ಕಾರ ಹಾಕೋದು, ಇಲ್ಲಾಂದರೆ ಅವರಿಗಿರ್ತಕ್ಕಂಥ ಭೂಮಿಗಳನ್ನೆಲ್ಲ ಮುಟ್ಟುಗೋಲು ಹಾಕೊಳ್ಳೋದು, ಪ್ರಶ್ನೆಯನ್ನು ಎತ್ತಿದ ವ್ಯಕ್ತಿಗೆ ದೇಶಭ್ರಷ್ಟನಾಗಿ ಮಾಡೋದು ಅಥವಾ ತಲೆ ಕಡಿಯೋದು, ಈ ಥರದ ಒಂದು ನಿಯಮಗಳಿರುತ್ತೆ. ಸೊ ಈ ನೀರಿನ ಹಂಚಿಕೆ ಕಾರಣಕ್ಕಾಗಿ ಬುದ್ಧ ನಡುವೆ ಮತ್ತು ಸೇನಾಧಿಪತಿ ನಡುವೆ ನಡೆದಂಥ ಈ ಸುದೀರ್ಘವಾದ ಮಾತುಕತೆಯಲ್ಲಿ ಸೇನಾಧಿಪತಿ ಆ ಥರದ ವಿಚಾರ ಹೇಳಿದಾಗ ಬುದ್ಧ ಏನು ಮಾಡ್ತಾರೆ ಅಂತಂದರೆ, ಮನೆಗೆ ಹೋಗಿ ಮಾತುಕತೆ ಮಾಡಿಬಿಟ್ಟು ಸಭೆಯಲ್ಲಿ ಹೇಳ್ತಾರೆ, ದಯಮಾಡಿ ನಮ್ಮ ಕುಟುಂಬಕ್ಕೆ ಸಾಮೂಹಿಕ ಬಹಿಷ್ಕಾರ ಕೊಡಬೇಡ್ರಿ ನೀವು, ಆಮೇಲೆ ಆಸ್ತಿಯನ್ನು ಮುಟ್ಕೊಂಡು ಹಾಕೊಂಡ್ಬಿಟ್ರಿ, ಬದುಕಬೇಕು, ಎಲ್ಲರೂ ಬದುಕಬೇಕಲ್ವ, ನಮ್ಮ ಕುಟುಂಬ ಅಂತಂದರೆ ನಮ್ಮ ಬುಡಕಟ್ಟುಗಳು ಅವರೆಲ್ಲರೂ ಬದುಕಬೇಕಲ್ವ, ಮಾಡಿಬಿಟ್ರಿ. ಹಾಗಾಗಿ ನಾನೇ ಸ್ವ ಇಚ್ಛೆಯಿಂದ ಈ ದೇಶವನ್ನು ಇದನ್ನು ಬಿಟ್ಟು ನಾನು ಹೊರಡೆ ಹೋಗ್ತೀನಿ ಅಂತ. ಇದು ನಿಜವಾದಂಥ ಬುದ್ಧನ ಕತೆ. ಆದರೆ ಅದಕ್ಕೆ ಈಗ ಬುದ್ಧನ ವಿಷ್ಣುವಿನ 10ನೇ ಅವತಾರ ಅಂತ ಹೇಳುವವರಿದ್ದಾರೆ. ಬುದ್ಧ ಭಾಳ ಇಂಪಾರ್ಟೆಂಟ್ ಆದಂಥ ಮಾತನ್ನು ಡೈಲಾಗ್ ಮಾಡ್ತಾನೆ. ಇದ್ರ ಜೊತೆಗೆ ಅದನ್ನು ನಿಮ್ಮ ಎದುರು ನಾನು ಓದ್ತೀನಿ. ಯುದ್ಧದಿಂದ ಮತ್ತೊಂದು ಯುದ್ಧಕ್ಕೆ ಬೀಜ ಬಿತ್ತುತ್ತದೆ. ಕೊಂದವನನ್ನು ಕೊಲ್ಲಲು ಮತ್ತೊಬ್ಬನು ಹುಟ್ಟಿಕೊಳ್ಳುತ್ತಾನೆ. ಯುದ್ಧದಿಂದ ಮತ್ತೊಂದು ಯುದ್ಧಕ್ಕೆ ಬೀಜ ಬಿತ್ತುತ್ತದೆ, ಕೊಂದವನನ್ನು ಕೊಲ್ಲಲು ಮತ್ತೊಬ್ಬನು ಹುಟ್ಟಿಕೊಳ್ಳುತ್ತಾನೆ. ಆಕ್ರಮಿಸಿಕೊಂಡವನನ್ನು ಆಕ್ರಮಿಸಲು ಮತ್ತೊಬ್ಬ ಆಕ್ರಮಣಕಾರ ಹುಟ್ಟಿಕೊಳ್ಳುತ್ತಾನೆ. ಲೂಟಿ ಮಾಡಲು ಬಂದವನನ್ನು ಲೂಟಿ ಮಾಡಲು ಮತ್ತೊಬ್ಬನು ಸಿದ್ಧನಿರುತ್ತಾನೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ಇಡೀ ಜಾಗತಿಕವಾಗಿ ನಾವು ಇವತ್ತು ನೋಡಿದ್ರೆ ಬುದ್ಧ ಪ್ರತಿಪಾದಿಸಿದ ಒಂದು ಶಾಂತಿ, ಅಹಿಂಸೆ ಅನ್ನೋದು ನೋಡಿ ಇವತ್ತಿಗೂ ಕೂಡ ಜಗತ್ತಿನಲ್ಲಿ ಅತಿ ದೊಡ್ಡ ಫಾಲೋವರ್ಸ್ ಇರೋದು ಇವತ್ತು ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ. ಅಮೇರಿಕಾನ ಅಂತ ಯೇಸು ಕ್ರಿಸ್ತನ ಫಾಲೋವರ್ಸ್ಗಳು. ಆದರೆ ಇವತ್ತು ಜಗತ್ತಿನ ದೊಡ್ಡ ಭಯೋತ್ಪಾದಕ ದೇಶ ಅಂತಂದರೆ ಅದು ಅಮೇರಿಕಾ. ಇವತ್ತು ಇಸ್ರೇಲಿಗೆ ಬಾಂಬು ಬಂದೂಕುಗಳನ್ನು ಕೊಟ್ಟು ಅಲ್ಲಿ ಫಲಿಸ್ತೀನರನ್ನು ಅವ್ರ ಜಾಗಕ್ಕೆ ಹೋಗಿ, ಈಗ ವೃಂದಾವನಗಡೆ ಮತ್ತು ಸುಬ್ರಾಯ ಮೇಷ್ಟ್ರ ಮನೆ ನಾವು ಬಂದು ಒಂದು 15 ದಿನ ಇದ್ದು ರಕ್ಷಣೆ ತೊಗೊಂಡು ಕೊನೆಗೆ ಅವರಿಗೆ ನಮ್ಮ ಮನೆಯಿಂದ ಅವ್ರ ಮನೆಯಿಂದ ಹೊರಡೆ ಹಾಕೋ ಸ್ಥಿತಿ, ಫಲಿಸ್ತೀನದೇ ಸ್ಥಿತಿ ಆಗಿರುತ್ತೆ. ಆ್ಯಕ್ಚುಲಿ ಜರ್ಮನ್ನಲ್ಲಿ ಯಾವ ಯಹೂದಿಗಳನ್ನು ಹಿಟ್ಲರ್ ಹತ್ಯಾಕಾಂಡ ಮಾಡಿ ಹೊರಗಾಕಿ ಅದನ್ನು ಅನುಭವಿಸಿ ಬಂದು ಆಶ್ರಯ ಪಡೆದಂಥವರು ಇವತ್ತು ಆಶ್ರಯ ಕೊಟ್ಟವರ ಮೇಲೆ ಇವತ್ತು ದಾಳಿ ಮಾಡ್ತಾ ಇದ್ದಾರೆ. ಯಾವ ಥರ ದಾಳಿ? ಏನೂ ಗೊತ್ತಿಲ್ಲದ ಅಮಾಯಕ ಮಕ್ಕಳು, ಸಣ್ಣ ಕಂದಮ್ಮಗಳು. ನೀವು ಫೇಸ್ಬುಕ್ಕಲ್ಲಿ ಅವ್ರು ಬೇರೆಗಳಲ್ಲಿ ನೋಡಿದ್ರೆ ಆ ಮಕ್ಕಳು ಅಳದು, ಎಲ್ಲ ಬಿಲ್ಡಿಂಗ್ಗಳು ಬಿದ್ದು ನೋಡಿದ್ರೆ ಮನುಷ್ಯನಾದವನು ರಾತ್ರಿ ಊಟ ಮಾಡೋಕ್ಕಾಗಲ್ಲ, ನಿದ್ರೆ ಬರಲ್ಲ, ಅಂಥ ಸ್ಥಿತಿ ಇದೆ. ಅಂದರೆ ಬುದ್ಧ ಎಷ್ಟು ಹಿಂದೆ ಯೋಚನೆ ಮಾಡಿದ್ದ ಯುದ್ಧ ಅನ್ನೋದು ಏನು ಮಾಡುತ್ತೆ ಅಂತ. ತುಂಬ ಡೈಲಾಗ್ ಆಗುತ್ತೆ. ಯುದ್ಧ ಕ್ಷತ್ರಿಯನಾದವನಿಗೆ ಯುದ್ಧ ಅನಿವಾರ್ಯ ಅನ್ನೋದನ್ನು ಸೇನಾಧಿಪತಿ ಸೇನಾಧಿಪತಿ ಹೇಳ್ತಾನೆ. ಸೊ ಅವ್ರ ಮನೆಯಲ್ಲಿ ಒಂದು ಬಹಳ ದೀರ್ಘವಾದಂಥ ಚರ್ಚೆ ನಡೆಯುತ್ತೆ. ಚರ್ಚೆಯಲ್ಲಿ ಅವರ ತಂದೆ, ತಾಯಿ,
ಇವರೆಲ್ಲರೂ ಕೂಡ ನೀವು ಬಿಟ್ಟು ಹೋದ್ಮೇಲೆ ನೀನೇನಪ್ಪ ನಾವು ನಿಮ್ಮ ಜೊತೆಗೆ ಕಾಡಿಗೆ ಬರ್ತೀವಿ ಅಂತ. ಅವಾಗ ಇಷ್ಟು ವಿವೇಕವಂತ ಮಾತು ಅಂತಂದರೆ, ಒಂದು ಬುದ್ಧನ ತಮ್ಮ ಇನ್ನೂ ಸಣ್ಣವನು, ಆಮೇಲೆ ಮಗ ಬೇರೆ, ನೀವೆಲ್ಲ ಬಂದರೆ ಮತ್ತೆ ಹೇಗೆ, ಮತ್ತೆಲ್ಲ ನಿಮ್ಮ ನಂಬಿರ್ತಕ್ಕಂಥ ಒಂದು ಸಮೂಹನೇ ಇದೆ. ನಾನು ಇದನ್ನು ತಪ್ಪಿಸಲಿಕ್ಕೆ ನಾನು ಹೊರಗಡೆ ಹೋಗ್ತೀನಿ ಅಂತ. ಅದೇ ದ್ವೇಷ ಮತ್ತು ಪ್ರೀತಿ ಕುರಿತು ಬುದ್ಧ ಮಾತಾಡೋದಿದೆಯಲ್ಲ, ಮತ್ತೆ ಮತ್ತೆ ಸಮಕಾಲೀನವಾಗಿ ಅದು ಇವತ್ತಿಗೂ ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಇದನ್ನು ಈ ಕಾಲಕ್ಕೆ ಹೊಂದಿಸಿ ಹೇಳಬೇಕಾದ್ರೆ, ಬುದ್ಧನ ವಿಚಾರಗಳು ಅದು ಗಾಂಧಿಯಲ್ಲಿ ಮೊಳಕೆ ಹೊಡೀತು, ಅಂಬೇಡ್ಕರ್ ಅವರಲ್ಲಿ ಮೊಳಕೆ ಹೊಡೀತು, ಕಲ್ಯಾಣ ಕ್ರಾಂತಿ ಮಾಡಿರುವ ಬಸವಣ್ಣನವರಲ್ಲಿ ಅದು ಮೊಳಕೆ ಹೊಡೀತು. ಅಂದರೆ ಹೇಗೆ ಬುದ್ಧ ಯಾವ ಕಾಲದಲ್ಲಿ ಬುದ್ಧ ಹೇಳಿದ ಮಾತು ಕುವೆಂಪು ಅವರ ಸಾಹಿತ್ಯದಲ್ಲಿ ಅದು ಮೊಳಕೆ ಹೊಡೀತು. ಅಂದರೆ ಆ ಕಾಲದಲ್ಲಿ ಬುದ್ಧ ಯೋಚನೆ ಮಾಡಿದ್ದೇನೆಂದರೆ, ಪ್ರೀತಿ ಮಾತ್ರ ಈ ಭೂಮಿಯಲ್ಲಿರ್ತಕ್ಕಂಥ ಅವರಿಗೆ ಪರಸ್ಪರ ಪ್ರೀತಿಯಿಂದ ಇದ್ದು ಮಾತ್ರ ಬದುಕಲಿಕ್ಕೆ ಸಾಧ್ಯ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಬಣ್ಣ, ಲಿಂಗ, ಗಡಿ ಇದ್ರ ಮೂಲಕ ಏನೇನೂ ಮಾಡಲಿಕ್ಕಾಗಲ್ಲ ಅಂತ. ಆದರೆ ಭಾರತದಲ್ಲಿ ಬೌದ್ಧ ಧರ್ಮ ಭಾಳ ಚೆನ್ನಾಗಿ ಬೆಳೀತು. ಅಶೋಕ ಚಕ್ರವರ್ತಿ ಅದನ್ನು ಇನ್ನೂ ಚೆನ್ನಾಗಿ ಅದನ್ನು ಬೆಳೆಸ್ದ. ಕರ್ನಾಟಕದಲ್ಲಿ ಹಲವು ಬೌದ್ಧ ಕುರುಹುಗಳು ಇವತ್ತಿದ್ದಾವೆ. ಇವತ್ತು ನಮ್ಮ ಸಂದೀಪ್ ಸ್ವಾಮಿಯವರು ಮಾಲೆ ಹಾಕಿದ್ದಾರಲ್ಲ, ಅದು ಮೂಲದಲ್ಲಿ ಅಯ್ಯಪ್ಪ ಸ್ವಾಮಿ ಇದೆ, ಅದು ಮೂಲದಲ್ಲಿ ಬೌದ್ಧನ ವಿಗ್ರಹ. ಅಲ್ಲಿನ ಬುಡಕಟ್ಟುಗಳು ಅದನ್ನು ಅಯ್ಯಪ್ಪ ಅಂತ ಮಾಡ್ಕೊಂಡಿದ್ದಾರೆ. ಹಾಗೆ ಎಲ್ಲ ಏನು ಬುದ್ಧ ಇದಾರಲ್ಲ, ಈಗ ತಿರುಪತಿ ತಿಮ್ಮಪ್ಪ ಇದ್ದಾರಲ್ಲ, ತಿರುಪತಿ ತಿಮ್ಮಪ್ಪನ ಯಾಕೆ ಹಿಂಗೆ 3 ಮುಂದೆ ಎದುರುಗಡೆ ಹಾಕಿದ್ದಾರೆ? ಏನು ಕಾರಣಕ್ಕೆ ಹಾಕಿದ್ದಾರೆ? ಅದನ್ನು ತೆಗೆದ್ರೆ ಮೂಲದಲ್ಲಿ ಬುದ್ಧನ ವಿಗ್ರಹ. ಅಂದರೆ ಬುಡದಲ್ಲಿ ಈ ಭಾರತದ ನೆಲವನ್ನು ಅತ್ಯಂತ ಚಂದ ಪ್ರಭಾವಿಸಿದಂಥ ಬುದ್ಧನ ವಿಚಾರ ಅದು ಹೇಗೆ ಕ್ಯಾರಿ ಆಗ್ತಾ ಬಂತು, ಬಸವಣ್ಣ ಅದನ್ನು ಹೆಂಗೆ ಕ್ಯಾರಿ ಮಾಡಿದ್ರು, ಇವೆಲ್ಲವೂ ಕೂಡ ನಮಗೆ ಬಹಳ ಮುಖ್ಯ. ಆದರೆ ಬುದ್ಧನ ನೆಲದಲ್ಲಿ ಇವತ್ತು ಮನುಷ್ಯ ವಿರೋಧಿ, ಧರ್ಮ ವಿರೋಧಿ, ಲಿಂಗ ವಿರೋಧಿ ವಿಚಾರಗಳು ಬರ್ತಾ ಇದ್ದಾವೆ. ಮೊನ್ನೆ ಅಷ್ಟೇ ಒಬ್ಬ ಸ್ವಾಮೀಜಿಯವರು ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳಿದ್ದಾರೆ ಅವರು ಧರ್ಮ ಸಂಸತ್ನಲ್ಲಿ. ಇನ್ನೊಬ್ಬರು ಸ್ವಾಮೀಜಿಯವರು ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಸಿಬೇಕು, ಕೊಡಲೇಬಾರ್ದು ಅಂತ ಹೇಳಿದ್ದಾರೆ. ಸೊ ಇಂಥ ಒಂದು ದುರಿತ ಕಾಲದಲ್ಲಿ ನಾವಿರುವ ಹೊತ್ತಲ್ಲಿ ಬುದ್ಧನ ಆಶಯಗಳು ಬಹಳ ಮುಖ್ಯ ಅಂತ ನಾನು ಅನ್ಕೋತೀನಿ. ಇಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಇದಕ್ಕೆ ಇವರು ಆ್ಯಡ್ ಮಾಡ್ತಾರೆ, ಆಮೇಲೆ ಚರ್ಚೆಗಳೇನಿದೆ ಮಾಡ್ಬೋದು. ಈಗ ಮಧ್ಯಕ್ಕೆ ಯಾಕೆ ಬೇಕಾ ಒಂದು ಹಾಡು ಹಾಡ್ತಾರೆ. ಓಕೆ, ಅದಾದ್ಮೇಲೆ ಓಂ ಮಣಿ ಪದ್ಮಯೇ ನಮಃ. ಓಂ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಕಮಲಗಳು ಅರಳಲಿ ಅಂತ ಬುದ್ಧ ಯಾವ ಶಿಷ್ಯನಿಗೆ ಎದುರಾದರೂ ಶಿಷ್ಯ ಹೇಳುವಂಥ ಮೊದಲ ಮಾತು ಓಂ ಮಣಿ ಪದ್ಮಯೇ ಅಂದರೆ ಕಮಲಗಳು ಅರಳಲಿ ಅಂತ. ಕಮಲ ಜ್ಞಾನದ ಸಂಕೇತ. ಅದು ಸೂರ್ಯನ ಬೆಳಕು ಇದ್ದ ಮಾತ್ರಕ್ಕೆ ಮಾತ್ರ ಅರಳುತ್ತೆ. ಸೂರ್ಯ ಮುಳುಗುವ ಹಾಗೆ ಕತ್ಲಾಗುತ್ತೆ. ಹಾಗಾಗಿ ಅದು ಜ್ಞಾನದ ಸಂಕೇತವಾಗಿ ಬಳಸ್ಕೊಂಡಿದ್ದಾರೆ. ಮತ್ತು ಅರಹಂತರು ಭಗವಂತರು ಆದಂಥ ಸಮ್ಮಾ ಸಂಬುದ್ಧರಿಗೆ ನಾನು ಶರಣಾಗುತ್ತೇನೆ, ನಮನ ಮಾಡ್ತೇನೆ ಅಂತ ಮಾತಿನ ಅರ್ಥ. ಇವತ್ತು ವೃಂದಾ ಮೇಡಮ್ ಮತ್ತು ಸುಬ್ರಾವ್ ಸರ್ ಅವರ ಮನೆಯಂಗಳದಲ್ಲಿ ಮಾತುಕತೆ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತಿನಿಂದ ಪ್ರಾರಂಭಿಸಿದ್ದಾರೆ. ಮನೆಯಂಗಳ ಮತ್ತು ಮನದಂಗಳ ಈ 2 ಪದಗಳಿಗೆ ಒಂದು ಅಕ್ಷರದಲ್ಲಿರ್ತಕ್ಕಂಥ ಏತ್ವ ಮಾತ್ರ ವ್ಯತ್ಯಾಸ. ಮನದಂಗಳದಲ್ಲಿ ಇರುವುದನ್ನು ನಾವು ಮನೆಯಂಗಳಕ್ಕೆ ಕೊಡ್ತೇವೆ, ಮನೆಯಂಗಳದಲ್ಲಿರುವುದನ್ನು ಮನದಂಗಳಕ್ಕೆ ತೆಗೆದುಕೊಳ್ತೇವೆ. 2 ಬಹಳ ಮುಖ್ಯವಾದ. ಬಹುಶಃ ಬುದ್ಧನ
ಧರ್ಮಚಕ್ರ ಇವತ್ತು ಈ ಅಂಗಳದಲ್ಲಿ ಅದರ ಗಾಲಿಗಳು ಮತ್ತೆ ಉರುಳುತ್ತಾ ಇದ್ದೀವಿ ಅಂತಕೊಂಡು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಭಾರತದಲ್ಲಿ 3 ಕೃತಿಗಳು, ಗ್ರಂಥಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಒಂದನೇದು ತೇತ್ರಾಯುಗದ ಕಥೆಯನ್ನು ಹೇಳುವಂಥ ರಾಮಾಯಣ, ಮತ್ತೊಂದು ದ್ವಾಪರ ಯುಗದ ಕಥೆಯನ್ನು ಹೇಳುವಂಥ ಮಹಾಭಾರತ, ಇನ್ನೊಂದು ಅಷ್ಟೇ ಅಮೂಲ್ಯವಾದಂಥ ಕೃತಿ ಕಲಿಯುಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನ ಕೃತಿ. ನಾವು ಜಾತಿ ಆಧಾರಿತವಾದಂತಹ ತಪ್ಪುಗಳಿರ್ಬೋದು, ಶೋಷಣೆಗಳಿರ್ಬೋದು, ಅನ್ಯಾಯಗಳಿರ್ಬೋದು, ಲಿಂಗಭೇದದ ತಾರತಮ್ಯದ ತಪ್ಪುಗಳಿರ್ಬೋದು, ಅಥವಾ ಅದರ ಎಲ್ಲ ಏನು ತಾಪತ್ರೆಗಳಿದ್ದಾವಲ್ಲ, ಅವನ್ನು ನಾವು ರಾಮಾಯಣ ಕಾಲದಲ್ಲೂ ನೋಡ್ತೇವೆ. ಶೂದ್ರನ ಕಥೆಯನ್ನು ತೆಗೆದುಕೊಂಡಾಗ ಅವನಿಗೇನು ಅನ್ಯಾಯ ಆಯಿತು ಜಾತಿಯ ಕಾರಣದಿಂದಾಗಿ ಅನ್ನೋದನ್ನು ನಾವು ನೋಡ್ತೇವೆ. ಮಹಾಭಾರತದಲ್ಲೂ ಅಷ್ಟನೇ. ಏಕಲವ್ಯನ ಪ್ರಸಂಗ ಬಂದಾಗ, ಸೂತಪುತ್ರ ಕರ್ಣನ ಪ್ರಸಂಗ ಬಂದಾಗ, ಜಾತಿ ಅಸಮಾನತೆಯ ತೊಂದರೆಗಳು ಅವರಿಗೆ ಹೇಗಾದವು ಅಂತ ಅಂದ್ರೆ, ಯುಗ ಯುಗಗಳಿಂದ ಆಗಿರ್ತಕ್ಕಂಥ ಅನೇಕ ಏನು ತಾಪತ್ರೆಗಳಿದ್ದಾವಲ್ಲ, ಮನುಷ್ಯ ಕುಲಕ್ಕೆ, ಮನುಷ್ಯ ಸಮಾಜಕ್ಕೆ ಆಗಿರ್ತಕ್ಕಂಥ ನೋವುಗಳಿರ್ಬೋದು, ತೊಂದರೆಗಳಿರ್ಬೋದು, ಶೋಷಣೆಗಳಿರ್ಬೋದು, ಅಷ್ಟೆಲ್ಲ ವರ್ಷಗಳಿಂದ ನಾವು ಹಾದು ಬಂದರೂ ಕೂಡ ಅದಕ್ಕೆಲ್ಲೂ ಪರಿಹಾರ ಸಿಗಲೇ ಇಲ್ಲಲ್ಲ. ಎಷ್ಟೆಲ್ಲ ಅವತಾರ ಪುರುಷರು, ಅವಧೂತರು ಬಂದೋದ್ರು, ಅವ್ರು ಯಾರಿಂದಲೂ ಕೂಡ ಮಾಡ್ಲಿಕ್ಕಾಗಿಲ್ಲಲ್ಲ, ಸರಿಪಡಿಸ್ಲಿಕ್ಕಾಗಿಲ್ವಲ್ಲ. ಕಳೆದ 75 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಏನು ಒಂದು ಸಂವಿಧಾನ ಅನುಷ್ಠಾನ ಆಯಿತು, ಯುಗ ಯುಗಗಳಿಂದ ಪರಿಹಾರದ ಆಗದೇ ಇರತಕ್ಕಂಥ ಸಮಸ್ಯೆಗಳು 75 ವರ್ಷಗಳ ಹಿಂದೆ ನಮ್ಮ ಸಂವಿಧಾನ ಅನುಷ್ಠಾನ ಆದಮೇಲೆ ಅದು ಪರಿಹಾರ ಆಯ್ತಲ್ಲ. ಅದಕ್ಕಾಗಿ ಸಂವಿಧಾನ ಬಹಳ ದೊಡ್ಡದೊಂದು ಕೃತಿ, ಗ್ರಂಥ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ಈ ಸಂವಿಧಾನಕ್ಕೆ ಮೂಲ ಪ್ರೇರಣೆ ಏನು? ಬಾಬಾ ಸಾಹೇಬರು ಆ ಕೃತಿಯನ್ನು ಬರಿಬೇಕಾದ್ರೆ ಯಾವುದರಿಂದ ಪ್ರಭಾವಿತರಾಗಿ ಆ ಕೃತಿಯನ್ನು ಬರೆದ್ರು, ಕಾನೂನುಗಳನ್ನು ಸೃಷ್ಟಿ ಮಾಡಿದರು ಅಂದರೆ ಅದಕ್ಕೆ ಬುದ್ಧನ ಕರುಣೆ, ಮೈತ್ರಿ, ಆ 2 ಅಂಶಗಳು, ಬುದ್ಧನ ತತ್ವ ಸಿದ್ಧಾಂತಗಳೇನಿದಾವಲ್ಲ ಆ ಅಂಶಗಳು ಈ ಸಂವಿಧಾನದಲ್ಲಿ ಇಷ್ಟೆಲ್ಲ ಒಂದು ಮಾನವೀಯವಾಗಿರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಅದು ಸಾಧ್ಯವಾಗಿರುವಂಥ. ಹಾಗಿದ್ರೆ ನಾವು ಬುದ್ಧನ ಬಗ್ಗೆ ಒಂದಷ್ಟು ವಿಷಯಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡೋದೇನೆಂದರೆ, ನಾನು ಸಾಕಷ್ಟು ಬುದ್ಧನ ಬಗ್ಗೆ ಓದ್ಕೊಂಡಿದ್ದೆ, ಆದರೂ ಓದಿದ್ದೆಲ್ಲದೂ ನೆನಪಲ್ಲಿಲ್ಲ. ನೆನಪಿರುವಂಥ ಕೆಲವು ಅಂಶಗಳನ್ನು ಮಾತ್ರ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಕೇಳಿ ವೃಂದಾ ಮೇಡಮ್ ಅವರು ನನ್ನನ್ನು ಆಯ್ಕೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಬುದ್ಧ ಕಳೆದ 2500 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, ಆತ ಶುದ್ಧೋಧನ ಮತ್ತು ಮಾಯಾದೇವಿ ಎಂಬ ದಂಪತಿಗಳ ಮಗನಾಗಿ ಹುಟ್ಟುತ್ತಾನೆ. ಈಗಾಗಲೇ ನಮ್ಮ ರಾಘವೇಂದ್ರ ಸರ್ ಅವರು ಬುದ್ಧನ ಒಂದು ದೇಶ ಭ್ರಷ್ಟನಾಗುವಿಕೆ ಹೇಗಾಯಿತು, ಅವನು ಹೇಗೆ ಮನೆ ಬಿಡಬೇಕಾದಂಥ ಪರಿಸ್ಥಿತಿ ಏನಾಯಿತು ಅನ್ನುವಂಥ ವಿಷಯಗಳನ್ನು ಅವರು ನನಗೆ ಹಿನ್ನೆಲೆಯಾಗಿ ಹೇಳಿದ್ದಾರೆ. ಅದು ನನಗೆ ತುಂಬ ಅನುಕೂಲ ಆಗ್ತದೆ. ಸೊ ಹಾಗೆ ಬುದ್ಧ ಏನು ಹುಟ್ಟುವಾಗ ಅವತ್ತು ನಾವೆಲ್ಲ ಭಾಷೆ ನೀವು ವಿದ್ಯಾರ್ಥಿಗಳಿದ್ದೀರಿ, ಚರಿತ್ರೆಯಲ್ಲಿ ನೀವು ಓದ್ಕೊಂಡಿದ್ದೀರಾ. ಆ ಸಂದರ್ಭದಲ್ಲಿ ಬುದ್ಧ ಹುಟ್ಟುವಂಥ ಸಂದರ್ಭದಲ್ಲಿ ಅತ್ಯಂತ ಸಂಘರ್ಷಮಯ ವಾತಾವರಣ ಇತ್ತು ಅಂತ ನಿಮಗೆ ಗೊತ್ತಿದೆ. ಏನೇನೋ ಸಂಘರ್ಷಮಯ ವಾತಾವರಣ ಇತ್ತು. ಧಾರ್ಮಿಕವಾದಂತಹ ಬಹಳಷ್ಟು ಸಮಸ್ಯೆಗಳಿದ್ದವು, ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದವು, ಆರ್ಥಿಕ ಕಷ್ಟಗಳಿದ್ದವು,
ಜಾತಿಯ ಅಸಮಾನತೆ, ಅನೇಕ ಕಟ್ಟುಪಾಡುಗಳು, ಮಹಿಳೆಯರ ಸಂಕಷ್ಟಗಳು, ಬಡತನ, ಶೋಷಣೆ, ಧಾರ್ಮಿಕವಾದಂತಹ ಬಹಳ ಕಷ್ಟಕರವಾದಂಥ ಆಚರಣೆಗಳು, ಬಲಿದಾನಗಳು, ಈ ಥರದ್ದೆಲ್ಲ ಬಹಳಷ್ಟು ಇರುವಂಥ ಸಂದರ್ಭದಲ್ಲಿ ಜನರು ಹೊಸದೊಂದು ನಿರೀಕ್ಷೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವುಗಳಿಂದ ನಮಗೆ ಯಾವಾಗಪ್ಪ ಬಿಡುಗಡೆ, ಇವುಗಳಿಗೆ ನಮಗೆ ಸರಿಯಾದಂಥ ಒಂದು ದಾರಿ ತೋರಿಸೋರು ಯಾರಪ್ಪ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇರಬೇಕಾದಾಗ ಬಹುಶಃ ಬುದ್ಧನ ಒಂದು ಆಗಮನ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಬುದ್ಧ ಆ ಕಾಲದಲ್ಲಿ ಬಹಳಷ್ಟು ಬೆಳೆದ, ಹೆಸರಾದ, ಬಹಳಷ್ಟು ಜಗತ್ತಿಗೆ ಪರಿಚಿತನಾದ ಅಂತ. ಬುದ್ಧ ಈ ರೀತಿ ದೇಶಭ್ರಷ್ಟನ ಆದಮೇಲೆ ಅವನ ಒಳಗೆ ಒಂದು ದೊಡ್ಡ ಕ್ರಾಂತಿ ನಡೀತದೆ, ಮಾನಸಿಕ ಕ್ರಾಂತಿ ನಡೀತದೆ. ಯಾಕೆ ಜಗತ್ತಲ್ಲಿ ಹೀಗೆಲ್ಲ ಯಾಕೆ ಇದೆ? ಈ ಹಾಗೆತನ, ಈ ಸಿಟ್ಟು, ಈ ದ್ವೇಷ, ಈ ಸಾವು, ಈ ನೋವು, ಬಡತನ, ಹೊಟ್ಟೆಗಿಚ್ಚು, ಈ ಯುದ್ಧ, ಈ ವೃದ್ಧಾಪ್ಯ, ಈ ಕಾಯಿಲೆಗಳು, ಈ ಸಾವು ಎಲ್ಲ ಅವನಿಗೆ ಒಂಥರ ಗೊತ್ತಾಗಲಾರದ, ಪರಿಹಾರ ಸಿಗಲಾರಲಾರದ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅವನು ಮನೆ ಬಿಟ್ಟು ಹೋಗುವಾಗ. ಸ್ವತಃ ಅವನು ಮನೆ ಬಿಡಬೇಕಾದಾಗ ಮಗನಿಗೆ ಕೇವಲ 7 ದಿನಗಳಾಗಿರ್ತದೆ ಅಷ್ಟೇ. ರಾಹುಲ ಹುಟ್ಟಿ 7 ದಿನ ಆಗಿರುತ್ತೆ. ಆಗ ಅವನು ಮನೆಯನ್ನು ತ್ಯಜಿಸ್ತಾನೆ, ಹೋಗ್ತಾನೆ. ಇವಕ್ಕೆಲ್ಲ ಉತ್ತರವನ್ನು ಕಂಡುಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕಂಡುಕೊಂಡು ನಾನು ಹಿಂದಕ್ಕೆ ತಿರುಗಬೇಕು ಅಂತ ಒಂದು ಪರಿಹಾರವನ್ನು ಕಂಡುಕೊಂಡು ನಾನು ಇದಕ್ಕೆ ಸಮಾಜಕ್ಕೆ ಕೊಡುವಂತನಾಗಬೇಕು ಅಂತ ತಗೊಂಡು ಬಹಳ ದೊಡ್ಡ ಹಠದಲ್ಲಿ ಹೋಗ್ತಾನೆ. ಸರಿ, ಹೋಗ್ಬೇಕಾದಾಗ ಅವನು ಅನೇಕ ಋಷಿ ಮುನಿಗಳನ್ನು, ತುಂಬ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿಗಳನ್ನು ಎಲ್ಲರನ್ನೂ ಕೂಡ ಸಂದರ್ಶಿಸ್ತಾನೆ, ಚರ್ಚೆ ಮಾಡ್ತಾನೆ, ವಿವಾದ ಮಾಡ್ತಾನೆ, ವಾದ ವಿವಾದಗಳನ್ನು ಮಾಡ್ತಾನೆ. ಆದರೆ ಅವನಿಗೆ ಯಾವ ಒಬ್ಬ ವ್ಯಕ್ತಿ ಒಂದು ತುಂಬ ಅಗಾಧವಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಚರ್ಚೆ ಸಂವಾದ ಮಾಡಿದರೂ ಕೂಡ ಅವನಿಗೆ ಸಮಾಧಾನ ಆಗುವುದಿಲ್ಲ. ಅವೆಲ್ಲ ಅವನಿಗೆ ಬೇಕಾದಂಥ ಉತ್ತರ ಅವನಿಗೆ ದೊರೆಯೋದಿಲ್ಲ. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಅವನು ತಪಸ್ಸನ್ನು ಮಾಡಿದ್ರೆ ಭಾಷಾ ನನಗೆ ಏನಾದರೂ ಒಂದಷ್ಟು ದೇವರು ಪ್ರತ್ಯಕ್ಷ ಆಗ್ಬೋದು, ಅದರಿಂದ ನನಗೆ ಪರಿಹಾರ ಸಿಗ್ಬೋದು ಅಂತ ಹೇಳ್ಕೊಂಡು ಬಹಳ ದೀರ್ಘವಾದ ತಪಸ್ಸಿಗೆ ಕೂತ್ಕೊಳ್ತಾನೆ ಸಿದ್ಧಾರ್ಥ. ಅವನು ಎಷ್ಟು ಕಠೋರವಾದಂಥ ತಪಸ್ಸನ್ನ ಮಾಡ್ತಾನೆ ಅಂತಕೊಂಡು ಹೇಳಿದ್ರೆ, ಹೊಟ್ಟೆ ಮೇಲೆ ಕೈ ಇಟ್ಟರೆ ಬೆನ್ನಿನ ಮೂಳೆಗಳು ಅವನಿಗೆ ತಾಕ್ತಾ ಇರ್ತವೆ, ತಲೆ ಮೇಲೆ ಹೀಗೆ ಸೋರ್ಕೊಂಡ್ರೆ ಕೂದಲೆಲ್ಲ ಬಳಬಳ ಅಂತ ಉದುರುತ್ತಾರೆ, ಹೀಗೆ ಕೈ ಎಳ್ಕೊಂಡ್ರೆ ಚರ್ಮ ಮುದುಡಿ ಬರ್ತಾ ಇರ್ತದೆ. ಅಷ್ಟು ಘೋರವಾದ ತಪಸ್ಸನ್ನ ಮಾಡ್ತಾನೆ. ಊಟ ಬಿಡ್ತಾನೆ, ನೀರು ಬಿಡ್ತಾನೆ, ನಿದ್ದೆ ಬಿಡ್ತಾನೆ, ಘೋರವಾದ ತಪಸ್ಸನ್ನ ಮಾಡ್ತಾನೆ. ಭಾಷಾ ಇನ್ನೂ ಕೆಲವು ಕಥೆಗಳಲ್ಲಿ ಹೇಳ್ತಾರೆ, ಮೈ ಮೇಲೆಲ್ಲ ಹುತ್ತ ಬೆಳೆಯುತ್ತೆ, ಬೇರುಗಳೆಲ್ಲ ಸುತ್ತಾಕೊಳ್ತವೆ ಅಂತ ಹೀಗೆಲ್ಲ ಹೇಳ್ತಾರೆ. ಆದ್ರೆ ಅವನಿಗೆ ಯಾವ ಪ್ರಯೋಜನವೂ ಆಗುದಿಲ್ಲ, ಯಾವ ಪ್ರಯೋಜನವೂ ಆಗಿಲ್ಲ. ಅವನ ದೈಹಿಕವಾಗಿ ಪೂರ್ತಿ ಸೊರಗಿ ಹೋಗ್ತಾನೆ ಹೊರತು ಪ್ರಯೋಜನಗಳು ಯಾವುದಾಗಲಿ, ಯಾವ ದೇವರು ಪ್ರತ್ಯಕ್ಷ ಆಗಲ್ಲ. ಸರಿ, ಇದಲ್ಲ, ಹಾಗಾದ್ರೆ ಈ ಕ್ರಮ ಅಲ್ಲ ಅನ್ನುವಂಥದ್ದು ಅವನಿಗೆ ಒಂದು ಕಡೆಯಲ್ಲಿ ತಲೆಗೆ ಬರುತ್ತೆ. ಹಾಗಾಗಿ ಒಂದು ಅರಳಿ ಮರ, ಆ ಅರಳಿ ಮರದ ಕೆಳಗಡೆಗೆ ಸ್ನಾನ ಮಾಡಿಕೊಂಡು ಅಲ್ಲಿ ತಪಸ್ಸನ್ನ ಬಿಟ್ಟು ಧ್ಯಾನದ ಕ್ರಮಗಳನ್ನು ಧ್ಯಾನದ ರೀತಿಯಲ್ಲಿ ಇದು ಮಾಡ್ತಾನೆ. ಅಲ್ಲಿ ಸುನೀತಾ ಅನ್ನುವಂತಹ ಒಂದು ಹೆಣ್ಣು ಮಗಳು ಪ್ರತಿದಿನ ಅಲ್ಲಿಗೆ ಬರ್ತಾ ಇರ್ತಾಳೆ, ಆ ಆಲದ ಮರಕ್ಕೆ ನೀರು ಹೊಯ್ಲಿಕ್ಕೆ ಮತ್ತು ಆ ಮರವನ್ನು ಸುತ್ತಲಿಕ್ಕೆ. ಆ ಹೆಣ್ಮಗಳು ಬುದ್ಧನಿಗೆ ಹಾಲನ್ನ, ಹಣ್ಣನ್ನ ಕೊಡ್ತಾಳೆ. ಬುದ್ಧ ಅಂದ್ರೆ ಸಿದ್ಧಾರ್ಥ, ಆಮೇಲೆ ಬುದ್ಧ ಆಗಿದ್ದು ಸಿದ್ಧಾರ್ಥ ಅದನ್ನೆಲ್ಲ ಸ್ವೀಕಾರ ಮಾಡಿ ಅವನಿಗೆ ಗೊತ್ತಾಗ್ತು, ಇಲ್ಲ ಆಹಾರ ಸೇವನೆ ಮಾಡಬೇಕು, ಇಲ್ಲ ಅಂತಕೊಂಡು ಹೇಳಿದ್ರೆ ನನಗೆ ಅಷ್ಟು ಬೇಗ ಯಾವುದು ತಲೆಗೆ ಬೆಳೆಲಾರದು ಅಂತ ಹೇಳ್ಕೊಂಡ್ಬಿಟ್ಟು ಅವನಿಗೆ ಅಲ್ಲೇ ಅವನು ತೀರ್ಮಾನಕ್ಕೆ ಬರ್ತಾನೆ, ಮಧ್ಯಮ ದಾರಿ, ಮಧ್ಯಮ ಮಾರ್ಗ ಅನ್ನುವಂಥ. ಅಂದ್ರೆ ತೀರ ಅತಿರೇಕದ ಎಲ್ಲವನ್ನೂ ಬಿಟ್ಟು ನಾನು ಏನು ತಪಸ್ಸನ್ನ ಮಾಡ್ತೀನಿ, ಬಿಟ್ಟು ಹೋಗ್ತೀನಿ, ಎಲ್ಲ ಅಹಿಂಸೆ ಅಷ್ಟು ಆ ಥರದ್ದು ಇಲ್ದಾನೆ
ಅತ್ಯಂತ ವೈಭೋಗದ ಇದಕ್ಕೂ ಇಲ್ದಾನೆ ಮಧ್ಯಮ ದಾರಿ, ಅಲ್ಲಿ ಅವನು ಮಧ್ಯಮ ದಾರಿಯನ್ನ ಕಂಡುಕೊಳ್ತಾನೆ, ಮಧ್ಯಮ ದಾರಿಯಲ್ಲಿ ಸಾಕ್ತಾನೆ. ಇದು ಮಾಡಿ 7 ದಿನಕ್ಕೆ ಅವನಿಗೆ ಒಂದು ಹುಣ್ಣಿಮೆಯ ದಿನ ರಾತ್ರಿ ಸಮಯ, ಒಟ್ಟು 3 ಜಾವಗಳು, 3 ಜಾವಗಳಲ್ಲಿ ಒಂದೊಂದು ಜಾವದಲ್ಲಿ ಅವನಿಗೆ ಒಂದೊಂದಷ್ಟು ಹೊಳವುಗಳು ಸಿಗುತ್ತೆ. ಬಹುಶಃ ನಾವು ಅದನ್ನ ಜ್ಞಾನೋದಯ ಅಂತ ಕರೀತಾರೆ. ಅದು ನಿಜನೂ ಕೂಡ. ಇದು ಒಂಥರ ಕಲ್ಪನೆ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ನಮ್ಮ ವಿಜ್ಞಾನಿಗಳು ಏನು ಕಂಡುಹಿಡಿದಿದ್ದಾರಲ್ಲ, ಇವತ್ತು ಈ ಬಲ್ಬನ್ನು ಕಂಡುಹಿಡಿದಿದ್ದಿರ್ಬೋದು, ಕರೆಂಟನ್ನು ಕಂಡುಹಿಡಿದಿರ್ಬೋದು, ರೇಡಿಯೋ ಕಂಡುಹಿಡಿದಿದ್ದಿರ್ಬೋದು, ಈ ಥರದ ಅನೇಕ ಆವಿಷ್ಕಾರಗಳು ಆ ವ್ಯಕ್ತಿ ಸತತವಾಗಿ ಪ್ರಯತ್ನ ಮಾಡ್ತಾ 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 ಇಳಿದಾಗ ನಮ್ಮ ಮೆದುಳಲ್ಲಿ 3 ಭಾಗ ಇರುತ್ತೆ. ಸುಪ್ತ ಭಾಗ ಅಂತ, ಜಾಗೃತ, ಅರೆ ಜಾಗೃತ ಮತ್ತು ಸುಪ್ತ ಭಾಗ ಅಂತ. ಸೊ ಈ ಸುಪ್ತ ಭಾಗದಲ್ಲಿ ನಾವು ಏನು ಅರಿಸ್ತಾ ಇರ್ತವಲ್ಲ, ಆ ಅರಿಸುವ ಪ್ರಶ್ನೆಗಳಿಗೆ ಒಂದಷ್ಟು ಹೊಳವುಗಳು, ಉತ್ತರಗಳು ಸಿಗ್ತವೆ. ಬಹುಶಃ ಬುದ್ಧನಿಗೆ ವರ್ಷಗಟ್ಟಲೆ ಅರಿಸ್ತಾ ಇತ್ತಲ್ಲ, ಅದು ತಲೆ ಒಳಗಡೆ ಅಷ್ಟು ಬೈದಾಟ ನಡೀತಿರ್ತಲ್ಲ. ಹಾಗಾಗಿ ಒಂದು ದಿನದ ರಾತ್ರಿ ಅವನಿಗೆ 3 ಜಾವಗಳಲ್ಲಿ, 3 ಹಂತಗಳಲ್ಲಿ ಒಂದೊಂದಷ್ಟು ಅವನ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರಗಳು ರೀತಿಯಲ್ಲಿ ಹೊಳಿತಾ ಹೋಗ್ತದೆ. ಅದನ್ನೇ ನಾವು ಜ್ಞಾನೋದಯ ಅಂತ ಕರಿತೀವಿ. ಅವನಿಗೆ ತುಂಬಾ ತುಂಬಾನೇ ಆಶ್ಚರ್ಯ ಆಗುತ್ತೆ. ಏನಿದು ಇಷ್ಟೆಲ್ಲ ತಲೆ ಒಳಗೆ ಬಂತಲ್ಲ, ಇದು ನಾನು ಏನು ಇಷ್ಟುವರೆಗೆ ಅರಿಸ್ತಾ ಇದ್ನಲ್ಲ, ಇಲ್ಲಿವರೆಗೆ ನಾನು ಕಷ್ಟಪಡ್ತಿದ್ದಲ್ಲಿ ಎಲ್ಲ ಒಂದಷ್ಟು ಉತ್ತರಗಳು ಅವನಿಗೆ ತುಂಬ ಬೆರಗಾಗ್ತಾನೆ, ತುಂಬ ಆಶ್ಚರ್ಯ ಆಗ್ತದೆ ಅವನಿಗೆ. ಸೊ ಆಮೇಲೆ ಅವನು ಅಲ್ಲಿಂದ ಎದ್ದು ಬಂದು, ಸರಿ ನಾನು ಇದನ್ನ ಜನರಿಗೆ ಹೇಳಬೇಕು. ಈಗ ಜನರಿಗೆ ಹೇಳಿಕ್ಕೆ ಹೋದ್ರೆ ಇದೆಲ್ಲ ನಂಬ್ತಾರ? ಯಾಕೆಂತ ಹೇಳಿದ್ರೆ ಅವನಿಗೆ ಹೊಳೆದಿರುವಂತಹ ದಾರಿ ಇರುವ ದಾರಿಗಿಂತ ಅತ್ಯಂತ ಭಿನ್ನವಾಗಿರ್ತಕ್ಕಂಥದ್ದು. ಅಂದ್ರೆ ಏನು? ಪೂರ್ತಿ ಬುದ್ಧ ಅವನಿಗೆ ತಿಳ್ಕೊಂಡಿರುವಂಥದ್ದು ಮನಸ್ಸಿನ ನಿಯಂತ್ರಣ, ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ನೈತಿಕತೆಗೆ ಸಂಬಂಧಪಟ್ಟಂಥದ್ದು. ಅಂದ್ರೆ ಅವನದು ಭಕ್ತಿ ಮಾರ್ಗವೂ ಅಲ್ಲ, ಹಿಂದೇನಿತ್ತಲ್ಲ ಆ ಥರದ ಆಚರಣೆಯ ಮಾರ್ಗವೂ ಅಲ್ಲ. ಅವನಿಗೆ ಸಂಪೂರ್ಣ ಎಲ್ಲದಕ್ಕೂ ಕಾರಣ ಮನಸ್ಸು, ಮನಸ್ಸಿನ ಹತೋಟಿ, ಮನಸ್ಸಿನ ನಿಯಂತ್ರಣ ಮತ್ತು ನೈತಿಕತೆ. ಇದ್ರ ಮೂಲಕವಾಗಿ ಒಬ್ಬ ವ್ಯಕ್ತಿ ಇಲ್ಲಿ ದುಃಖದಿಂದ ದೂರ ಇರಬಹುದು ಅಂತ, ಸಮಾಜ ಚೆನ್ನಾಗಾಗುತ್ತೆ, ಜನಜೀವನ ಒಳ್ಳೇದಾಗುತ್ತೆ ಅಂತ. ಇದನ್ನ ಹೆಂಗೆ ಹೇಳಿ? ಆದ್ರೆ ನಾನು ಹೇಳೋದು ಒಕ್ಕಳ್ತಾರ ಅನ್ನುವಂಥದ್ದು ಅವನೊಳಗೆ ಒಂದು ಜಿಜ್ಞಾಸೆ ಮೂಡುತ್ತೆ. ಸೊ ಹೀಗೆ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ 5 ಜನ ಅಲ್ಲಿ ಸಿಗ್ತಾರೆ. ಅಂದ್ರೆ ಅವರು ತಪಸ್ಸಿಗೆ ಕೂತ್ಕೊಂಡಿರ್ತಾರೆ ಬಹಳ ದಿನಗಳವರೆಗೆ. ಅವ್ರಿಗೇನು ಕೂಡ ಅದು ಆಗಿರಲ್ಲ. ಅವ್ರ ಹೆಸರು ಕೊಂಡಣ್ಣ, ವಂಚಿ, ಒಪ್ಪ, ಅಪ್ಪಾಜಿ ಮತ್ತು ಮಹಾನಾಮ ಅಂತ 5 ಜನ. ಅವರಿಗೆ ಈತ ಹೇಳ್ತಾನೆ, ನೋಡು ನನಗೆ ಈ ತರ ಆಗಿದೆ, ನನಗೆ ಈ ತರ ಅನಿಸಿದೆ. ಅವರಿಗೆ ತುಂಬಾ ಖುಷಿ ಆಗುತ್ತೆ. ಅವರು ಒಪ್ಕೊಂಡು ಮೊಟ್ಟ ಮೊದಲು ಈ 5 ಜನ ಅವನಿಗೆ ಶಿಷ್ಯಂದಿರಾಗ್ತಾರೆ. ಅಲ್ಲಿಂದ ಬುದ್ಧನ ಧರ್ಮಚಕ್ರ ಉರುಳಿಕೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಉರುಳಿಕೆ ಪ್ರಾರಂಭ ಆಗಿದ್ದು ಅಸಂಖ್ಯ ಜನರು, ಲಕ್ಷೋಪಾದಿಯಲ್ಲಿ ಬುದ್ಧನಿಗೆ ಶಿಷ್ಯರಾಗ್ತಾರೆ, ಬುದ್ಧನನ್ನ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ಅವನ ಧಮ್ಮದಲ್ಲಿ ಯಾರೆಲ್ಲ ಇದ್ರಪ್ಪ ಅಂತ ಹೇಳಿದ್ರೆ ರಾಜ ಮಹಾರಾಜರು ಕೂಡ ಅವನ ಶಿಷ್ಯಂದರಾಗ್ತಾರೆ. ಪ್ರಸೇನಜಿತ್ ರಾಜ, ಈ ತರದ ಅವನ ಕಾಲದಲ್ಲಿ ಇರ್ತಕ್ಕಂಥ ಪ್ರಸೇನಜಿತ್ ರಾಜ, ರಾಜರು, ಮಹಾರಾಜರು, ಸಾಮಂತರು ಎಲ್ಲರೂ ಅವನಿಗೆ ಶಿಷ್ಯಂದರಾಗ್ತಾರೆ. ಹಾಗೆ ಎಲ್ಲ ಜಾತಿಯವರು, ಶೂದ್ರರಿರ್ಬೋದು, ಅಸ್ಪೃಶ್ಯರಿರ್ಬೋದು, ಬ್ರಾಹ್ಮಣರಿರ್ಬೋದು, ಎಲ್ಲಾ ಬಗೆಯ ಜಾತಿ ಜನರು ಕೂಡ ಅವನ ತತ್ವ, ಸಿದ್ಧಾಂತ, ಅವನ ಬೋಧನೆಯನ್ನ ಮೆಚ್ಚಿಕೊಂಡು ಅವನ ಶಿಷ್ಯಂದರಾಗ್ತಾರೆ. ಅಷ್ಟೇ ಅಲ್ಲ, ಮಹಿಳೆಯರು ಕೂಡ ಅವನ ಧಮ್ಮದಲ್ಲಿ ಏನು ಶಿಷ್ಯಂದರಾಗ್ತಾರೆ. ಭಿಕ್ಷುಣಿಯಾಗಿ ಬಹಳ ದೊಡ್ಡ ಒಂದು ಸ್ಥಾನಕ್ಕೆ ಅವರು ಹೋಗ್ತಾರೆ. ಹಾಗೆ ಬುದ್ಧ ಎಲ್ಲರಿಗೂ ಕೂಡ ತನ್ನ ಧಮ್ಮದಲ್ಲಿ ಸ್ಥಾನವನ್ನ ಕೊಡ್ತಾನೆ ಅನ್ನುವಂಥದ್ದು ಇದು ಬಹಳ ನಮಗೆ ಬೇಕಾದಂಥ ವಿಷಯ. ಸೊ ಹಾಗಾದ್ರೆ ಬುದ್ಧ
ಏನು ಹೇಳ್ತಾನೆ, ಒಂದು ಧರ್ಮ ಸದ್ಧರ್ಮ ಆಗಬೇಕು ಅಂತ ಹೇಳಿದ್ರೆ, ಧರ್ಮ ಸದ್ಧರ್ಮ ಆಗಬೇಕು, ಒಳ್ಳೆಯ ಧರ್ಮ ಆಗಬೇಕು ಅಂದ್ರೆ ಅದರೊಳಗೆ ಏನೆಲ್ಲ ಇರಬೇಕು ಅಂತ ಆತ ಹೇಳೋದ್ರಲ್ಲಿ ಮನದ ಕಲ್ಮಶಗಳನ್ನು ಮೊದಲು ತೊಳೆದು ಹಾಕಬೇಕು. ಮನದ ಕಲ್ಮಶಗಳನ್ನು ತೊಳೆದು ಹಾಕೊಳ್ಬೇಕು ಅಂತ ಹೇಳಿದ್ರೆ ಆತ ಹೇಳೋದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ, ಧಮ್ಮಪದದಲ್ಲಿ ಬೌದ್ಧ ಧರ್ಮದ ಎಲ್ಲ ಸಂಗತಿಗಳನ್ನು ಸುಮಾರು ಒಂದು 30 ಕೃತಿಗಳಲ್ಲಿ ಸಂಗ್ರಹಿಸಿದ್ದಾರೆ. ಅದನ್ನ ತ್ರಿಪೀಠಿಕೆಗಳು ಅಂತ ಹೇಳ್ತಾರೆ. ವಿನಯ ಪೀಠಿಕ, ಸುತ್ತ ಪೀಠಿಕ, ಅಭಿಧಮ್ಮ ಪೀಠಿಕ ಅಂತ ಹೇಳಿ. ಸೊ ಅದರೊಳಗೆ ಧಮ್ಮಪದ ಅನ್ನುವಂಥದ್ದು ಒಂದು ಪುಸ್ತಕ, ಅಂದರೆ ಬುದ್ಧನ ಬೋಧನೆಗಳನ್ನು ಪೂರ್ತಿ ಅದರೊಳಗೆ ಕಲೆಕ್ಟ್ ಮಾಡಿರೋದು. ಸೊ ಅದರಲ್ಲಿ ಒಂದು 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 ಭಾಳ ಇಂಪಾರ್ಟೆಂಟು ಇದನ್ನು ನಾನು ಹೇಳ್ತೇನೆ. ರಥದ ಗಾಲಿಗಳು ಕುದುರೆಯ ಕಾಲಿನ ಗೊರಸನ್ನು ಹೇಗೆ ಹಿಂಬಾಲಿಸುತ್ತವೆಯೋ ಹಾಗೆ ನಮ್ಮ ಮನಸ್ಸಿನ ವರ್ತನೆಗಳು ನಮ್ಮನ್ನ ಹಿಂಬಾಲಿಸುತ್ತವೆ ಅಂತ ಹೇಳ್ತಾನೆ. ಅಂದ್ರೆ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನಮಗೂ ಒಳ್ಳೆಯ ಪ್ರತಿಫಲ ಸಿಗುತ್ತೆ, ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಕೆಟ್ಟ ಪ್ರತಿಫಲ ಸಿಗುತ್ತೆ. ಯಾವುದು ಕೂಡ ನಾವು ಮಾಡುವಂತ ಕೆಲಸದ ಮೇಲೆ, ಕಾರ್ಯಗಳ ಮೇಲೆ, ನಾವು ಯೋಚಿಸುವಂತಹ ಯೋಚನೆಗಳ ಮೇಲೆ ಅದು ನಿರ್ಧಾರ ಆಗಿರುತ್ತೆ ಅಂತ ಆ ಥರದೊಂದು ಹೇಳ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಾನೆ, ಒಂದು ಭದ್ರವಾದ ಮನೆಯ ಮೇಲ್ಛಾವಣಿ ಹೇಗೆ ಮಳೆಗಾಳಿಯನ್ನ ತಡೆಗಟ್ಟುತ್ತೆ. ಮನೆಯ ಮೇಲ್ಛಾವಣಿ ಭದ್ರವಾಗಿದ್ರೆ ಗಾಳಿ, ಮಳೆ, ಬಿಸಿಲು ಇವುಗಳಿಂದ ಮನೆಯ ಒಳಗೆ ಭದ್ರತೆ ಸಿಗುತ್ತೆ. ಅದೇ ಥರನೇ ಮನಸ್ಸು ಕೂಡ ಅಷ್ಟೇ. ಮನಸ್ಸು ಭದ್ರವಾಗಿರೋದು ಅಂತ ಹೇಳಿದ್ರೆ ಅದು ಸ್ವಚ್ಛವಾಗಿದ್ದರೆ, ಶುದ್ಧವಾಗಿದ್ದರೆ, ಶಾಂತವಾಗಿದ್ದರೆ ಆ ವ್ಯಕ್ತಿ ಕೂಡ ಹಾಗಿರ್ತಾನೆ. ಅವನಲ್ಲಿ ಯಾವ ರಾಗ, ದ್ವೇಷ, ಏನು ಸಮಾಜದಲ್ಲಿ ಕೆಡಕುಂಟಾಗ್ತಕ್ಕಂಥ ಯಾವ ಅಂಶಗಳು ಅಲ್ಲಿ ಬರುವುದಿಲ್ಲ ಅನ್ನುವಂಥ ಮಾತುಗಳು. ಹೀಗೆ ಅನೇಕ ಮನಸ್ಸಿಗೆ ಸಂಬಂಧಪಟ್ಟಂತ ಮನದ ಕಲ್ಮಶಗಳು ತೆಗೆದಲಿಕ್ಕೆ ಸಂಬಂಧಪಡುವಂಥದ್ದನ್ನು ಹೇಳ್ತಾನೆ. ಸರಿ ಹೇಳಿದ್ರು. ಇನ್ನೊಂದು ತುಂಬಾ ಇದೆ ಅದರಲ್ಲಿ, ಸುಮಾರು 24 ವರ್ಗಗಳಲ್ಲಿ. ನಾನು 1-2-3 ಪಾಯಿಂಟನ್ನು ಮಾತ್ರ ಇಲ್ಲಿ ನಿಮ್ಮ ಇದಕ್ಕೆ ಉಲ್ಲೇಖಕ್ಕೋಸ್ಕರ ಹೇಳ್ತೇನೆ. ಹಗೆಯನ್ನ ಎಂದೂ ಗೆಲ್ಲಲಾಗದು, ದ್ವೇಷದಿಂದ ದ್ವೇಷವನ್ನು ಎಂದೂ ಗೆಲ್ಲಲಾಗದು, ಯುದ್ಧದಿಂದ ಯುದ್ಧವನ್ನು ಎಂದೂ ಗೆಲ್ಲಲಾಗದು. ಹಗೆಯನ್ನ ಗೆಲ್ಲಬೇಕಂದ್ರೆ ಪ್ರೀತಿಯಿಂದ ಗೆಲ್ಲಬಹುದು, ದ್ವೇಷವನ್ನ ಗೆಲ್ಲಬೇಕು ಅಂದ್ರೆ ಪ್ರೀತಿಯಿಂದ ಗೆಲ್ಲಬಹುದು. ಯುದ್ಧವನ್ನ ಗೆಲ್ಲಬಹುದು ಅಂತ ಹೇಳಿದ್ರೆ ಪ್ರೀತಿಯಿಂದ ಗೆಲ್ಲಬಹುದು. ಎಂಥ ಅಮೂಲ್ಯವಾದಂಥ ಒಂದು ಕಾನ್ಸೆಪ್ಟ್ ನೋಡಿ. ನಾವು ಯಾರದರ ಜೊತೆಯಲ್ಲಿ ಜಗಳವನ್ನು ಮುಂದುವರಿಸಿದ್ರೆ, ಜಗಳಕ್ಕೆ ಜಗಳ ಆದರೆ ಅದಕ್ಕೆ ಎಂದೂ ಪರಿಹಾರ ಸಿಕ್ಕಲ್ಲ. ಪ್ರೀತಿ ಒಂದೇ. ನಮ್ಮನ್ನು ದ್ವೇಷಿಸುವಂಥ ಒಬ್ಬ ವ್ಯಕ್ತಿ ಎದುರುಗಡೆ ನಾವು ಏನಪ್ಪ ಆರಾಮಿದ್ದೀನಪ್ಪ, ಚೆನ್ನಾಗಿದ್ದಾರ, ಹೆಂಡತಿ ಮಕ್ಕಳೆಲ್ಲ ಆರಾಮಿದ್ದಾರ, ಸರಿ ಏನಾದರೂ ಕಷ್ಟ ಇದ್ರೆ ಹೇಳಿ ಮಾಡಿಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂದ್ಬಿಟ್ರೆ ಅಲ್ಲಿ ಮುಗಿದೇ ಹೋಯ್ತು, ಅಲ್ಲಿ ವೈರತ್ವ ಮುಗಿದೋಗುತ್ತೆ. ಸೊ ಹಾಗೆ ಬುದ್ಧ ಈ ಥರದ ದಾರಿಯಲ್ಲಿ ಸಮಾಜಕ್ಕೆ ತನ್ನ ಬೋಧನೆಗಳನ್ನು ಕೊಡ್ತಾನೆ ಅಂತ ಕೊಂಡಿದ್ದೆ. ಆಮೇಲೆ ಪ್ರಜ್ಞೆಯನ್ನು ಉತ್ತೇಜಿಸಬೇಕು ಅಂತ ಹೇಳ್ತಾನೆ. ಪ್ರಜ್ಞೆ ಅಂತ ಕೊಂಡಿದ್ರೆ ಅರಿವು, ಜ್ಞಾನ, ಇದು ಬಹಳ ಮುಖ್ಯ ಅಂತ. ಆದರೆ ಅದರ ಜೊತೆಯಲ್ಲಿ ಶೀಲ ಮುಖ್ಯ. ಶೀಲವಿಲ್ಲದ ಪ್ರಜ್ಞೆ ಏನೂ ಪ್ರಯೋಜನವಿಲ್ಲ. ಪ್ರಜ್ಞೆಯ ಜೊತೆಯಲ್ಲಿ ಶೀಲ ಅನ್ನೋದು ಬಹಳ ಮುಖ್ಯ. ಶೀಲ ಅಂದ್ರೆ ಏನು? ನಡತೆ, ನಮ್ಮ ನಡವಳಿಕೆ, ಅದು ಒಳ್ಳೆಯದಾಗಿರಬೇಕು. ಅದ್ರ ಜೊತೆಯಲ್ಲಿ ಕರುಣೆಯನ್ನು ಹೇಳ್ತಾನೆ. ಇವೆಲ್ಲ ಪ್ರಜ್ಞೆ, ಶೀಲ, ಕರುಣೆ, ಮೈತ್ರಿ ಇವೆಲ್ಲ ಬಹಳ ದೊಡ್ಡ ದೊಡ್ಡ ವಿಷಯಗಳು. ಬೌದ್ಧ ಸಾಹಿತ್ಯದಲ್ಲಿ ಇದ್ರ ಬಗ್ಗೆ ಒಂದು ದೊಡ್ಡ ದೊಡ್ಡ ಬುಕ್ಗಳೇ ಇದ್ದಾವೆ. ಇದನ್ನ ಕೇವಲ 1-2 ಮಾತುಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಕರುಣೆಯನ್ನ ಮತ್ತೆ ಆತ ಹೇಳ್ತಾನೆ. ಕರುಣೆ ಅಂತ ಹೇಳಿದ್ರೆ ಮನುಷ್ಯತ್ವ ಮತ್ತು ಮಾನವೀಯತೆ. ನಂತರ ಮೈತ್ರಿ ಅಂತ ಹೇಳಿದ್ರೆ ಸಹೋದರತೆ, ಪರಸ್ಪರ ಸಹಕಾರ, ಹಂಚಿಕೊಳ್ಳುವಂಥದ್ದು. ಆಮೇಲೆ ಸಾಮಾಜಿಕ ಅಡೆತಡೆಗಳನ್ನ ತೊಡೆದು ಹಾಕುವಂಥದ್ದು. ದಮ್ಮ ಅಂದ್ರೆ ಹೀಗಿರಬೇಕು ಅಂತ ಹೇಳ್ತಾನೆ. ದಮ್ಮ ಅಂತ ಕೊಂಡಿದ್ರೆ ಪ್ರಜ್ಞೆ ಬೆಳೆಸುವಂಥದ್ದಿರಬೇಕು, ಶೀಲ ಬೆಳೆಸುವಂಥದ್ದಿರಬೇಕು, ಕರುಣೆಯನ್ನ ಬೆಳೆಸುವಂಥದ್ದಿರಬೇಕು, ಮೈತ್ರಿ ಬೆಳೆಸುವಂಥದ್ದಿರಬೇಕು, ಸಾಮಾಜಿಕ ಅಡೆತಡೆಗಳನ್ನು ತೊಡೆದು ಹಾಕುವಂಥದ್ದಿರಬೇಕು. ಏನು ಸಾಮಾಜಿಕ ಅಡೆತಡೆಗಳು ಅಂದ್ರೆ ನಾವು ಕಾಣ್ತಿದ್ದೇವಲ್ಲ, ಪಿತೃಪ್ರಧಾನ ಸಮಾಜ, ಜಾತಿ ಪ್ರಧಾನ ಸಮಾಜ, ಬಡವ, ಶ್ರೀಮಂತ, ಅವನು ಕಪ್ಪು, ಇವು ಬಿಳಿ, ಈ ಥರದ ಅನೇಕ ಅಡೆತಡೆಗಳೇನಿದ್ದಾವಲ್ಲ, ಅಸಮಾನತೆಗಳು, ಇತ್ಯಾದಿ ಮೂಢನಂಬಿಕೆಗಳು, ಇವೆಲ್ಲ ಇಂಥದ್ದುಗಳನ್ನ ತೊಡೆದು ಹಾಕಬೇಕು ಅಂತ. ಹಾಗಾದ್ರೆ ಈಗ ನಾವು ಯೋಚನೆ ಮಾಡೋಣ, ನಮ್ಮ ಸಂವಿಧಾನ ಯಾವ ರೀತಿಯಲ್ಲಿದೆ?
ಇವೆಲ್ಲವನ್ನು ಒಳಗೊಂಡಿದ್ದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಮನೆಯಂಗಳದಲ್ಲಿ ಕೂತ್ಕೊಂಡು ನಾವೆಲ್ಲರೂ ಒಂದು ಸಹೋದರಾಗಿ, ಒಂದು ಬಾಂಧವರಾಗಿ ನಾವು ಇವತ್ತು ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗಿರುವಂಥದ್ದು. ಅದಿಲ್ಲದಿದ್ದರೆ ಇದೆಲ್ಲ ಸಾಧ್ಯ ಇರ್ತಿರ್ಲಿಲ್ಲ. ಸೊ ಹಾಗೆ ಬುದ್ಧ ಧಮ್ಮ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿ ಹೀಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಅಂಶ ಹೇಳಿ ಇಷ್ಟಪಡ್ತೀನಿ. ಬುದ್ಧ ಅವನ ದಾರಿ ಯಾವ ಥರದಪ್ಪ, ಬೋಧನೆಯ ದಾರಿ ಯಾವ ಥರ ಅಂತ ಹೇಳಿದ್ರೆ ಪರಿವರ್ತನೆಯ ದಾರಿ. ಸರ್, ನಾವು ಒಬ್ಬನ ಕೆಟ್ಟವನು ಅಂತ ಹೇಳಿದ ತಕ್ಷಣ ನಮ್ಮೊಳಗೆ ಮತ್ತೊಂದು ದಾರಿ ಇದೆ, ಸಂಹಾರದ ದಾರಿ. ಅಂದ್ರೆ ಬುದ್ಧ ಆಯ್ಕೆ ಮಾಡ್ಕೊಂಡಿರೋದು ಪರಿವರ್ತನೆಯ ದಾರಿ. ಈಗ ಒಬ್ಬನ ಕೆಟ್ಟವನು ಅಂದ ತಕ್ಷಣ ಅವನನ್ನ ಸಂಹಾರ ಮಾಡೋದಿದೆಯಲ್ಲ, ಅದು ದೊಡ್ಡ ಕೆಲಸವೇ ಅಲ್ಲ. ಇದು ಸಾಮಾನ್ಯ ಒಂದು ಸಂಗತಿ. ಒಬ್ಬ ಕೆಟ್ಟವನು ಅಂದ ತಕ್ಷಣ ಅವನನ್ನು ಸಂಹಾರ ಮಾಡೋದು ಎಷ್ಟು ಹೊತ್ತಿನ ಕೆಲಸ? ಒಂದು ಕ್ಷಣ ಮಾತ್ರದ ಕೆಲಸ. ಆದ್ರೆ ಅದೇ ಕೆಟ್ಟವನನ್ನ ಪರಿವರ್ತಿಸಿ ಒಳ್ಳೆಯ ದಾರಿಗೆ ಮನುಷ್ಯನನ್ನಾಗಿ ಮತ್ತೆ ಸಮಾಜಕ್ಕೆ ತಂದುಕೊಡೋದಿದೆಯಲ್ಲ, ಎಷ್ಟು ದೊಡ್ಡ ಕೆಲಸ ಇದು. ಇದಕ್ಕೆಷ್ಟು ತಾಕತ್ತು ಬೇಕು, ಇದಕ್ಕೆಷ್ಟು ಮನಸ್ಸಿನೊಳಗೆ ಎಷ್ಟು ದೊಡ್ಡ ಬಂಡವಾಳ ಬೇಕು, ಎಷ್ಟು ಸಹನೆ ಬೇಕು. ಅದು ಬುದ್ಧನ ದಾರಿ. ಅಂಗುಲಿಮಾಲ ಒಂದು ಸಣ್ಣದೊಂದು ಕತೆ ಹೇಳ್ತಾನೆ. ಅಂಗುಲಿಮಾಲ ನಮ್ಮ ವೀರಪ್ಪನಿಗಿಂತ ಬಹಳ ದೊಡ್ಡದಾದಂಥ ಕ್ರಿಮಿನಲ್. ಎಷ್ಟು ಭಾಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದೀರಿ, ನೀವು ಕೇಳಿರ್ಬೋದು. ಅಂಗುಲಿಮಾಲ ಬಹಳ ದೊಡ್ಡ ಡಕಾಯಿತ. ಅವನ ಹೆಸರು ಕೇಳಿದ್ರೆ ಸಾಕು ಕೆಲವರು ಪ್ರಾಣ ಅಲ್ಲೇ ಹೋಗುವಂಥದ್ದಿತ್ತು. ಅಷ್ಟು ದೊಡ್ಡ ಡಕಾಯಿತ ಆತ. ಎಂತೆಂಥ ರಾಜ ಮಹಾರಾಜರನ್ನ ಕೊಂದು ತನ್ನ ಅವ್ರ ಕುರು ಹಾಕಿ ಅವರ ಬೆರಳುಗಳನ್ನ ಮಾಲೆಯಾಗಿ ಹಾಕೊಳ್ತಾ ಇದ್ದಂತೆ ಅಂಗುಲಿಮಾಲ. ಅಷ್ಟು ದೊಡ್ಡ ಡಕಾಯಿತ. ಬಟ್ ಬುದ್ಧ ಅಂಥವನನ್ನ ಒಂದು ಬೆಳದಿಂಗಳ ರಾತ್ರಿಯ ದಿನ ಹೋಗಿ ಅವನಿಗೆ ಬುದ್ಧಿವಾದ ಹೇಳಿ, ಅವನ ಕೊರತೆಗಳೇನು ಅನ್ನೋದನ್ನು ಕಂಡುಕೊಂಡು ಅವನಿಗೆ ಬುದ್ಧಿವಾದ ಹೇಳಿ, ಅಂಗುಲಿಮಾಲನ ಹತ್ರ ಹೋಗೋದು ಅಂತ ಹೇಳಿದ್ರೆ ದೊಡ್ಡ ಸಾಹಸ ಅದು. ಹೋಗಿ ತಿರುಗಿ ಬಂದವರೇ ಇಲ್ಲ. ಅವನು ಅಲ್ಲಿತ್ಕೊಂಡು ಗುಡುಗಿದ್ರೆ ಪರ್ವತಗಳಿಗೆಲ್ಲ ಶಬ್ದ ಆಗ್ತಿತ್ತಂತೆ. ಆ ಥರದ ಭಯಂಕರದ ಒಬ್ಬ ವ್ಯಕ್ತಿ ಆತ. ರಾತ್ರಿಯ ದಿನ ಒಬ್ಬ ರಾಜ ಹೇಳ್ತಾನೆ, ಪ್ರಸನ್ನ ರಾಜ ಹೇಳ್ತಾನೆ, ಸ್ವಾಮಿ ಅವನ ಹತ್ರ ಹೋಗ್ಬಿಡಿ, ಇವ್ ಬಹಳ ದೊಡ್ಡ ಕೊಲೆಗಡಕ, ಹೋದರೆ ಯಾರು ತಿರುಗಿ ಬಂದವರಿಲ್ಲ ಅಂತ ಹೇಳುವಾಗ ಬುದ್ಧ ಹೇಳ್ತಾನೆ, ಯಾರಪ್ಪ ಕೊಲೆಗಡಕ? ನೀ ಕೊಲೆಗಡಕ ಅಲ್ವಾ? ಯುದ್ಧದಲ್ಲಿ ನೀನು ಎಷ್ಟು ಜನರನ್ನು ಕೊಲೆ ಮಾಡಿದ್ದೆ, ನೀ ಕೊಲೆಗಡಕ ಅಲ್ವಾ? ನೋಡೋಣ, ನಾನು ಪ್ರಯತ್ನ ಮಾಡ್ತೇನೆ. ಸೊ ಬುದ್ಧ ಮಧ್ಯರಾತ್ರಿ ಹೊತ್ತು ಹೋಗ್ತಾನೆ. ಹೋಗಿ ಅವನನ್ನು ಸಂಧಾನ ಮಾಡಿ ಬೆಳಗ್ಗೆ ಬರಬೇಕಾದಾಗ ಅವನು ಬುದ್ಧನ ಶಿಷ್ಯನಾಗಿ ಅವನ ಜೊತೆಲಿ ಬರ್ತಾ ಇರ್ತಾನೆ. ಪುಣ್ಯಾಕ್ಷ ಅಂತ ತಗೊಂಡು ಅವನಿಗೆ ಹೆಸರು ಕೊಡ್ತಾನೆ, ಅಂಗುಲಿಮಾಲ ಹೆಸರು ತೆಗೆದು. ತಾನು ತೊಟ್ಟಿರ್ತಕ್ಕಂಥ 2 ವಸ್ತ್ರವನ್ನ ಕೊಟ್ಟು ಕೈಯಲ್ಲಿ ಭಿಕ್ಷಾ ಪಾತ್ರ ಇಟ್ಕೊಂಡು ಕರ್ಕೊಂಡು ಬರ್ತಾನೆ ಅಂಗುಲಿಮಾಲ. ಜನ ಎಲ್ಲ ಮನೆಯಲ್ಲಿ ಕಿಟಕಿ ಒಳಗೆ, ಮನೆಯಲ್ಲಿ ಬೀಗ ಹಾಕೊಂಡು, ಹೊರಗಡೆಯಿಂದ ಚಿಲ್ಕ ಹಾಕೊಂಡು ಕಿಟಕಿ ಒಳಗೆ ಹಿಂಗೆ ನೋಡ್ತಾ ಇರ್ತಾರೆ. ಬುದ್ಧ ಕರ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವನ ಮೇಲೆ ಅಷ್ಟೇ ಹೆದರಿಕೆ ಇರ್ತದೆ. ಸೊ ಹೀಗೆ ಬುದ್ಧ ಆಯ್ಕೆ ಮಾಡ್ಕೊಂಡಿರೋದು ಪರಿವರ್ತನೆಯ ದಾರಿ, ಸಂಹಾರದ ದಾರಿ ಅಲ್ಲ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ದಾರಿ ಏನಪ್ಪಾ ಅಂತಂದ್ರೆ ಜ್ಞಾನೋದಯವನ್ನು ಮಾಡಿಸುವಂಥದ್ದು. ಬುದ್ಧನದ ಮತ್ತೊಂದು ಬಹಳ ಒಳ್ಳೆಯ ದಾರಿ ಏನಪ್ಪಾ ಅಂತ ಜ್ಞಾನೋದಯ ಮಾಡಿಸೋದು. ಏನು ಜ್ಞಾನೋದಯ ಅಂತಕೊಂಡು ಹೇಳಿದ್ರೆ ನಾನೊಂದು 2 ಸಣ್ಣ ಸಣ್ಣ ಸಂದರ್ಭಗಳನ್ನು ಹೇಳ್ತೇನೆ. ಈಗ ನಿಮ್ಗೆಲ್ಲ ಕಿಸಾ ಗೌತಮಿದು ಒಂದು ಕತೆ ಗೊತ್ತಿರಬೇಕು. ಕಿಸಾ ಗೌತಮಿ ಅಂತ ತಗೊಂಡಿರ್ತಾಳೆ. ಪಾಪ ಅವಳಿಗೊಂದು ಮಗು ಇರುತ್ತೆ, ಒಂದೇ ಮಗು ಆಯ್ತಾ. ಸತ್ತೋಗ್ಬಿಡ್ತದೆ, ಯಾವುದೋ ಕಾಯಿಲೆ ಇದ್ದನೋ ಏನೋ. ತಾಯಿ ಮಗುವನ್ನ ಕಳ್ಕೊಂಡ್ರೆ ಕೇಳ್ಬೇಕಾ, ಅದು ಎಂತ ಅರಣ್ಯ ರೋದನೆ ಮಾಡ್ತಾಳೆ. ತನ್ನ ಇಡೀ ಜಗತ್ತೇ ಕಳೆದೋಯ್ತು ಅಂತಕೊಂಡು ಹೇಳ್ಬಿಟ್ಟು ಅಷ್ಟು ರೋದನೆ ಮಾಡ್ತಾಳೆ. ಯಾರೋ ಒಬ್ರು ಹೇಳ್ತಾರೆ, ಅಲ್ಲಿ ಒಬ್ಬ ಬುದ್ಧ ಅಂತ ಇದ್ದಾನೆ, ನೀನು ಅವನ ಹತ್ರ ಕರ್ಕೊಂಡು ಹೋಗು, ಅವ್ನು ಬದುಕಿಸ್ಕೊಡ್ತಾನೆ ಅಂತ. ಇವಳು ಆ ಸತ್ತ ಶವವನ್ನ, ತನ್ನ ಮಗುವಿನ ಶವವನ್ನು ಹಿಡ್ಕೊಂಡು ಓಡಿ ಹೋಗ್ತಾಳೆ. ಓಡಿ ಹೋಗಿ, ಸ್ವಾಮಿ ನನ್ನ ಮಗನನ್ನ ಬದುಕಿಸ್ಕೊಡಿ ಅಂತ ಅಂಗಲಾಜಿ ಬೇಡ್ತಾಳೆ. ಅವಳು ಅಂದ್ರೆ ಸಹಜ ಪ್ರಜ್ಞೆಯಿಂದ ದೂರ ಇದ್ದು ಬಿಟ್ಟಿದ್ದಾಳೆ. ಸಹಜವಾಗಿಲ್ಲ, ಅವಳು ಮಗನನ್ನ ಕಳ್ಕೊಂಡಿದ್ದಾಳೆ. ಅತ್ಯಂತ ಉದ್ವೇಗದಲ್ಲಿದ್ದಾಳೆ. ತನ್ನ ಸಹನೆ, ತನ್ನ ಸಂಯಮ ಎಲ್ಲವನ್ನೂ ಕಳ್ಕೊಂಡಿದ್ದಾಳೆ. ಓಡಾಡ್ತಿದ್ದಾಳೆ, ರೋದಿಸ್ತಾ ಇದ್ದಾಳೆ. ಬುದ್ಧ ಆ ಟೈಮಲ್ಲಿ ಏನು ಹೇಳ್ತಾನೆ, ನೋಡಮ್ಮ, ನಿನ್ನ ಮಗನನ್ನ ನಾನು ಬದುಕಿಸ್ಕೊಡ್ತಾನೆ, ಆದರೆ ನನ್ನದೊಂದು ಕಂಡೀಷನ್, ನನ್ನೊಂದು ಕೆಲಸ ಮಾಡ್ಕೊಳ್ಳಿ. ಏನು ಸ್ವಾಮಿ ನೀವು ಹೇಳಿ, ನೀವು ಏನೇ ಹೇಳಿ ನಾನು ಅದನ್ನ ಮಾಡ್ಕೊಂಡು ಕೊಡ್ತೇನೆ, ನನ್ನ ಮಗನ ಪ್ರಾಣ ಉಳಿಸ್ಕೊಟ್ರೆ ಸಾಕು ಅಂತ. ಆಗ ಬುದ್ಧ ಏನು ಹೇಳ್ತಾನೆ, ನೋಡಮ್ಮ, ಸಾವಿಲ್ಲದ ಮನೆಯಿಂದ ನನಗೊಂದಿಷ್ಟು ಸಾಸಿವೆ ಕಾಳನ್ನು ತಂದುಕೊಡು.
ಸಾವಿಲ್ಲದ ಮನೆಯಿಂದ ನನಗೆ ಎಷ್ಟು ಸಾಸಿವೆ ಕಾಳನ್ನ ತಂದ್ಕೊಡು, ನಿನ್ನ ಮಗನನ್ನು ಬದುಕಿಸ್ಕೊಡ್ತೇನೆ ಅಂತ. ಅದಕ್ಕೆ ಅವಳು ಮೊದಲೇ ಸಂಯಮ ಕಳ್ಕೊಂಡಿದ್ದಾಳೆ. ಯಾರ ಮನೇಲಿ ಸಾವಿಲ್ಲ ಹೇಳಿ? ಓಡ್ ಹೋಗ್ತಾಳೆ. ಹೋಗಿ ನೋಡಿ, ನಿಮ್ಮ ಮನೆಯಲ್ಲಿ ಯಾರು ಸಾಯಿಲ್ಲ ಅಂತ ಹೇಳಿದ್ರೆ ನನಗೊಂದಿಷ್ಟು ಸಾಸಿವೆ ಕಾಳನ್ನ ಕೊಡಿ. ಇಲ್ಲ, ನಮ್ಮ ಮನೆಯಲ್ಲಿ ಸಾವಾಗಿದೆ. ಮತ್ತೆ ಮುಂದಿನ ಮನೆ ಹೋಗ್ತಾಳೆ. ನಿಮ್ಮ ಮನೆಯಲ್ಲಿ ಯಾವುದು ಸಾವಾಗಿಲ್ಲ ಅಂತಂದ್ರೆ ನನಗೆ ಎಷ್ಟು ಸಾಸಿವೆ ಕಾಳು. 2ನೇ ಮನೆ, 3ನೇ ಮನೆ, 4ನೇ ಮನೆ ಹೋಗುವಾಗಲೇ ಅಲ್ಲಿ ಅವಳಿಗೆ ಉತ್ತರ ಸಿಗುತ್ತೆ, ಸಾವಿಲ್ಲದ ಮನೆಯೇ ಇಲ್ಲ, ಸಾವನ್ನೋದು ಅನಿವಾರ್ಯ, ಸಾವಿನದು ಒಂದು ಸಹಜ ಅನ್ನುವಂಥ ಜ್ಞಾನೋದಯ ತನ್ನಷ್ಟು ತಾನೇ ಆಗುತ್ತೆ. ಬುದ್ಧನ ಹತ್ರ ಬಂತು, ಏನನ್ನೂ ಕೇಳ್ದಾನೆ ಆ ಮಗುವಿನ ಶವವನ್ನು ಹಂಗೆ ಎತ್ಕೊಂಡು ಹೋಗ್ತಾನೆ. ಇದು ಬುದ್ಧ ಜನರಿಗೆ ಜ್ಞಾನೋದಯ ಮಾಡಿಸುವಂತಹ ಒಂದು ಪರಿ. ಒಬ್ಬ ಅಶ್ವಲಾಯ ಅಂತಕೊಂಡು ಹೇಳಿ ಶಿಷ್ಯ ಬುದ್ಧನಿಗೆ ಬಹಳ ಪ್ರಶ್ನೆ ಕೇಳ್ತಾನೆ. ತಥಾಗತರೆ, ಸಮಾಜದಲ್ಲಿ ಬ್ರಾಹ್ಮಣ ಬ್ರಹ್ಮನ ತಲೆಯಿಂದ ಹುಟ್ಟಿದ, ಕ್ಷತ್ರಿಯ ಬ್ರಹ್ಮನ ಭುಜದಿಂದ ಹುಟ್ಟಿದ, ವೈಶ್ಯ ಬ್ರಹ್ಮನ ಹೊಟ್ಟೆಯಿಂದ ಹುಟ್ಟಿದ, ಶೂದ್ರ ಬ್ರಹ್ಮನ ಕಾಲಿನಿಂದ ಹುಟ್ಟಿದ ಅನ್ನುವಂತಹ ಈ ತರ ಒಂದು ವಾದ ಇದೆ. ಮತ್ತು ಅವ್ರು ಎಂದಿಗೂ ಕೂಡ ಸರಿಸಮಾನರು ಅಲ್ಲ, ಅವರೆಲ್ಲರೂ ಕೂಡ ಹೈರಾರ್ಕಿ, ಆ ಥರದ್ದು ಒಂದು ಇದಿದೆ. ಇದು ಸರಿನಾ? ಬುದ್ಧ ಒಮ್ಮೆಗೆ ಯಾರಿಗೂ ಉತ್ತರ ಕೊಡಲ್ಲ, ಸತಾಯಿಸ್ತಿರ್ತಾನೆ. ಅಂದ್ರೆ ಅವ್ರ ತಲೆ ಒಳಗಡೆಗೆ ಒಂದಷ್ಟು ವಿಚಾರಗಳು ಓಡ್ಬೇಕು, ಒಮ್ಮೆಗೆ ಉತ್ತರ ಹೇಳ್ಬಿಟ್ರೆ ಆಗಲ್ಲ, ಸರಿಯಾಗಲ್ಲ ಅಂತ ಸತಾಯಿಸ್ತಾನೆ. ಈ ಅಶ್ವಲಾಯನ ಪ್ರತಿದಿನ ಬಂದು ಬುದ್ಧನಿಗೆ ಕಾಟ ಕೊಡ್ತಾನೆ. ತಥಾಗತರಿ, ಇವತ್ತು ನೀವು ಹೇಳಲೇಬೇಕು. ಸುಮ್ಮನೆ ಇರ್ತಾನೆ ಬುದ್ಧ. ಮತ್ತೊಂದು ದಿನ ಬಂದು ಹಟ್ಟ ಹಿಡಿತಾನೆ, ನೀವು ಇವತ್ತು ಉತ್ತರ ಹೇಳೋ ತನಕ ನಾನು ಇಲ್ಲಿಂದ ಹೇಳಲ್ಲ ಅಂತ ಅಶ್ವಲಾಯನ ಹಠ ಹಿಡಿತಾರೆ. ಆಗ ಬುದ್ಧ ಹೇಳೋದು ನೋಡಿ, ಎಷ್ಟು ಮನವರಿಕೆ ಮಾಡ್ತಾನೆ, ಎಂತ ಒಂದು ಅಂದ್ರೆ ಮನಸ್ಸಿಗೆ ಅದು ನಿಜವಾದ ಜ್ಞಾನವನ್ನ ಹೆಂಗೆ ಒಪ್ಪಿಸ್ತಾನೆ ಅಂತಕೊಂಡು. ನೋಡು ಅಶ್ವಲಾಯನ, ಈಗ ಬ್ರಾಹ್ಮಣ ಸ್ತ್ರೀಯರು ಮದುವೆಯಾಗಿ ಮಕ್ಕಳಿಗೆ ಜನ್ಮ ಕೊಟ್ಟು ಆ ಹುಟ್ಟಿದಂತ ಹೆಣ್ಣು ಮಗುವಾಗಿರ್ತಾರೆ. ಆ ಹೆಣ್ಣು ಮಗು ಬೆಳೆದು ದೊಡ್ಡವಳಾಗ್ತಾಳೆ, ಋತುಮತಿ ಆಗ್ತಾಳೆ, ಮದುವೆ ಹಬ್ಬ ಆಗ್ತಾಳೆ. ಮದುವೆ ಆದ್ಮೇಲೆ ಗಂಡನ ಜೊತೆ ಸಂಸಾರ ಮಾಡ್ತಾ ಗರ್ಭಿಣಿ ಆಗ್ತಾಳೆ, ಮಗುವಿಗೆ ಜನ್ಮ ಕೊಡ್ತಾಳೆ. ಹೌದಾ? ಹೌದು ತಥಾಗತರೆ. ಹಾಗಿದರೆ ಬ್ರಾಹ್ಮಣರು ಬ್ರಹ್ಮನ ತಲೆಯಿಂದ ಹುಟ್ಟಿದರು ಅಂತ ನೀನ್ ಹೆಂಗ್ ಹೇಳ್ತೀಯಾ? ಅಲ್ಲಪ್ಪ, ಆ ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾಗಿ ಋತುಮತಿಯಾಗಿ ಮದುವೆ ಹಬ್ಬ ಆಗಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಇದು ನಮ್ಮ ಕಣ್ಣೆದುರುಗಡೆ ಇರೋ ಸತ್ಯ ತಾನೇ? ಹಾಗೆ ವೈಶ್ಯರ ಹೆಣ್ಮಕ್ಳು ಅಷ್ಟೇ ಬೆಳೆದು ದೊಡ್ಡವರಾಗಿ ಋತುಮತಿಯಾಗಿ ಮದುವೆ ಹಬ್ಬ ಆಗಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಅವರನ್ನ ನೀನು ಬ್ರಹ್ಮನ ಭುಜದಿಂದ ಹುಟ್ಟಿದ್ರು ಅಂತ ನೀನು ಹೆಂಗೆ ಹೇಳ್ತೀಯಾ? ಅದೇ ತರ ಶೂದ್ರರ ಮಕ್ಕಳು ಅಷ್ಟೇ ಅಲ್ವಾ? ನೀನು ಒಪ್ತೀಯ ಅದನ್ನ? ಇಲ್ಲ ತಥಾಗತರೆ, ನಾನು ಅದನ್ನ ಒಪ್ಪುವುದಿಲ್ಲ. ಮನುಷ್ಯನ ಹೊಟ್ಟೆಯಲ್ಲೇ ಈ 4 ವರ್ಣದವರು ಹುಟ್ಟುತ್ತಾರೆ ಅನ್ನುವಂಥದ್ದು ನಾನು ಒಪ್ಕೊಳ್ತೇನೆ ಅಂತ. ಹೀಗೆ ಇಂಥವು ತುಂಬಾ ಇದ್ದಾವೆ. ಈ ತರ ಕತೆ ಹೇಳಿದ್ರೆ ನನ್ನ ಭಾಷಣ ಮುಗಿಯೋದಿಲ್ಲ, ಆಯ್ತಾ? ಸೊ ಬುದ್ಧ ಹಾಗಾದ್ರೆ ನೋಡಿ, ಯಾರ್ಯಾರಿಗೆ ಒಂದು ದೀಕ್ಷೆಯನ್ನ ಕೊಡ್ತಾನೆ, ತನ್ನ ಧರ್ಮದಲ್ಲಿ ಸೇರಿಸ್ಕೊಳ್ತಾನೆ ಅಂತಕೊಂಡು ಒಂದು 2-3 ಹೇಳ್ತೇನೆ, ಎಷ್ಟು ಚೆನ್ನಾಗಿದೆ ಅಂತಕೊಂಡು ಹೇಳಿದ್ರೆ, ಬುದ್ಧ ತನ್ನ ಧಮ್ಮದೊಳಗೆ ಸಮಾಜದ ಎಲ್ಲರ ರಾಜನಿಂದ ಹಿಡ್ಕೊಂಡು ಕೂಲಿಯ ತನಕ ಸೊ ಏನ್ ಮಾಡ್ತಾನೆ, ತನ್ನ ಧಮ್ಮದಲ್ಲಿ ಸ್ಥಾನಮಾನಗಳನ್ನು ಕೊಡ್ತಾನೆ, ಅವಕಾಶಗಳನ್ನು ಕೊಡ್ತಾನೆ. ಯಾರ್ಯಾರಪ್ಪ ಅಂತಕೊಂಡು ಹೇಳಿದ್ರೆ, ವೇಶ್ಯರಿರ್ತಾರೆ, ರೋಗಿಗಳಿರ್ತಾರೆ, ಭಿಕ್ಷುಕರಿರ್ತಾರೆ, ನರ್ತಿಕಿಯರಿರ್ತಾರೆ, ಮಹಿಳೆಯರಿರ್ತಾರೆ, ಶೂದ್ರರಿರ್ತಾರೆ, ಅಸ್ಪೃಶ್ಯರಿರ್ತಾರೆ, ರಾಜ ಸಾಮಂತರಿರ್ತಾರೆ, ಬ್ರಾಹ್ಮಣರಿರ್ತಾರೆ, ಅಕ್ಕಸಾಲ ಎಲ್ಲಾ ತರದವ್ರು ಇರ್ತಾರೆ. ಇದರಲ್ಲಿ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಕ್ಷೌರಿಕರ ಪೈಕಿಯಾಗಿರ್ತಕ್ಕಂಥ ಉಪಾಲಿ, ಬಹಳ ದೊಡ್ಡ ಪಿಕ್ಕು ಆತ ಉಪಾಲಿ, ಆತ ಮೂಲತಃ ಕ್ಷೌರಿಕ. ಆಮೇಲೆ ಅಸ್ಪೃಶ್ಯನ ವರ್ಗಕ್ಕೆ ಸೇರಿರ್ತಕ್ಕಂಥ ಸೋಪಕ ಅಂತ ಹೇಳಿ, ಆ ಸೋಪಕ ಒಬ್ಬ ಅನ್ಟಚಬಲ್. ಅವನು ನಂತರ ತೇರ ಅಂತ ಅಂದ್ರೆ ಒಂದು ಸ್ಥಾನ ಬರ್ತದೆ ಧಮ್ಮದಲ್ಲಿ, ಬಿಕ್ಕು ಸಂಘದಲ್ಲಿ ಒಂದು ಸ್ಥಾನ ಬರ್ತದೆ ತೇರ ಅಂತ ಸ್ಥಾನವನ್ನ ಪಡಿತಾನ ಅವನು ತದನಂತರದಲ್ಲಿ. ಹಾಗೆ ಪ್ರಕೃತಿ ಅಂತ ಚಾಂಡಾಲಿ ಅವಳು, ಅದು ಕತೆ ತುಂಬಾ ಚೆನ್ನಾಗಿದೆ, ಟೈಮ್ ಇಲ್ಲ ನಾನು ಹೇಳೋದಿಲ್ಲ. ಚಾಂಡಾಲಿ, ಅವಳು ಮೂಲತಃ ಚಾಂಡಾಲಿ, ಪ್ರಕೃತಿ ಅಂತ. ಅಂದ್ರೆ ಇವೆಲ್ಲ ಬುದ್ಧ ಆಮೇಲೆ ಅವರಿಗೆ ಮರುನಾಮಕರಣ ಮಾಡಿರೋದು. ಏನು ಸೋಪಕ, ಪ್ರಕೃತಿ, ಉಪಾಲಿ ಅಂತ ಆಮೇಲೆ ನಾಮಕರಣ ಮಾಡಿರೋದು ಅವನು. ಆಮೇಲೆ ಕಿಸಾಗೋತಮಿ, ಅಮ್ರಪಾಲಿ, ಈ ತರದಲ್ಲ ಮಹಿಳೆಯರು ಈ ತರದಲ್ಲಿ. ಆಮೇಲೆ ಸುಪ್ರಬುದ್ಧ ಅಂತ ಒಬ್ಬ ಕುಷ್ಠರೋಗಿ ಕೂಡ, ಅವನಿಗೂ ಕೂಡ ಏನು ಸ್ಥಾನಮಾನ ಕೊಡ್ತಾನೆ ಸಂಘದಲ್ಲಿ. ಕುಂಬಾರ ಅನ್ನುವಂತ ಒಬ್ಬ ದನ್ನಿ ಇರೋದು. ಆಮೇಲೆ ಇಲ್ಲಿ ಒಂದು ಕಥೆಯನ್ನು ಹೇಳಿ ನಾನು ಇನ್ನೊಂಚೂರು ಮುಂದೆ ಹೋಗ್ತೇನೆ.
ಒಂದು ಸುನೀತಾ ಅಂತ ಕೊಂಡೇಳಿ, ಅವಳು ಆ ಕಾಲದಲ್ಲಿ ಆತ ಸುನೀತಾ ಹೀಸ್ ಮೇಲ್ ಆ ಕಾಲದಲ್ಲಿ ಜಾಡಮಾಲಿ ಆತ ಬೆಳಗಾಗರೊಳಗೆ ಮಥುರಾ ಪಟ್ಟಣದ ಬೀದಿಗಳನ್ನು ಗುಡಿಸಿ ಮಲವನ್ನ ಕೈಯಲ್ಲಿ ಬಾಚಿ ಬುಟ್ಟಿ ಒಳಗೆ ತುಂಬಿ ತಲೆ ಮೇಲೆ ಹೊತ್ತು ಊರಿಂದ ಹೊರಗಡೆ ಹೊತ್ತಾಕ್ಬೇಕಾಯಿತು. ಜಾಡಮಾಲಿ ಮಲ ಹೊರುವ ಪದ್ಧತಿ ಅವತ್ತಿನ ಕಾಲದಲ್ಲಿ ಇತ್ತು. ಅವಾಗ ಟಾಯ್ಲೆಟ್ ಎಲ್ಲ ಬಂದಿರಲಿಲ್ಲ. ಸೊ ಹೀಗೆ ಊರೆಲ್ಲ ಗುಡಿಸಿ ಆ ಕಕ್ಕಸನ್ನ ಕೈಯಲ್ಲಿ ಬುಟ್ಟಿ ಒಳಗೆ ತುಂಬಿ ತಲೆ ಮೇಲೆ ಹೊತ್ತು ಇದು ಮಾಡಿ ಮತ್ತೆ ಸೂರ್ಯನ ಬೆಳಕು ಬರೋಳಗೆ ಅವನು ಅಲ್ಲಿಂದ ಮಾಯ ಆಗ್ಬೇಕು, ಕಣ್ಣಿಗೆ ಕಾಣಿಸ್ಕೊಳಂಗಿಲ್ಲ, ಯಾಕಂದ್ರೆ ಅಸ್ಪೃಶ್ಯ ಅಲ್ಲ, ಮೈಲಿಗೆ ಆಗ್ಬಿಡುತ್ತೆ. ಒಂದಿನ ಬುದ್ಧ ನಾನು ಅವನನ್ನು ಕಾಣಬೇಕು ಅಂತಕೊಂಡು ಹೇಳ್ಬಿಟ್ಟು ಎಲ್ಲ ಸಿದ್ಧತೆ ಮಾಡಿಕೊಂಡು ಬೆಳಗ್ಗೆ ಬರ್ತಾನೆ, ಸೂರ್ಯ ಹುಟ್ಟೋದ್ರೊಳಗೆ ಬರ್ತಾನೆ. ಅವನು ಕಕ್ಕಸನ ತುಂಬಿ ಬುಟ್ಟಿ ಒಳಗೆ ತುಂಬ್ತಾ ಇರಬೇಕಾದಾಗ ಬುದ್ಧ ಎದುರಿಂದ ಬರಲ್ಲ, ಸ್ವಲ್ಪ ಅವನಿಗೆ ಮರೆಯಾಗುವ ಹಿಂದಿನಿಂದ ಬರ್ತಾ ಇರ್ತಾನೆ. ಇನ್ನೇನು ಎಲ್ಲ ತುಂಬಿ ತಲೆ ಮೇಲೆ ಹಿಂಗೆ ಒತ್ಕೋಬೇಕು ಅಂತ ಹೇಳ್ಬೇಕಾದಾಗ ಆ ಪಕ್ಕದಲ್ಲಿ ಬುದ್ಧ ಕಂಡುಬಿಡ್ತಾನೆ. ಅವನಿಗೆ ಆಶ್ಚರ್ಯ ಆಗ್ಬಿಡ್ತದೆ, ಸಂಕೋಚ ಆಗುತ್ತೆ, ಹೆದರಿಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ಯಾರ ಕಣ್ಣಿಗೂ ಕಾಣಿಸ್ಕೋಬಾರದು, ಅದು ಅವನಿಗೆ ಪಾಪ ಅನ್ನೋದು ಒಂದು ತಲೆ ಒಳಗಿದೆ, ಮತ್ತೆ ಶಿಕ್ಷೆ ಇಲ್ಲ ಆಗ್ಬಿಡುತ್ತೋ ಅನ್ನೋದು ಮತ್ತೊಂದು ರೀತಿ. ನೀವು ಇಲ್ಲಿ ಬೆಕ್ಕಸ ಬೆರಗಾಗ್ತಾನೆ, ಹೆದರ್ಕೊಳ್ತಾನೆ, ಸಂಕೋಚ ಪಡ್ತಾನೆ. ಬುದ್ಧ ಆ ಟೈಮಲ್ಲಿ ಅವನ ಜೊತೆಲಿ ಸಂವಾದ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಅವನ ಹೆಸರು ಎಂತ ಕಾಳ ಏನೋ ಬರ್ತದೆ. ನೋಡು ಕಾಳ, ನೀನು ಮನದ ಹೊರಗಡೆ ಇರ್ತಕ್ಕಂಥ ಕೊಳೆಯನ್ನ ಸ್ವಚ್ಛ ಮಾಡ್ತಿದೀಯ, ಮನದ ಹೊರಗಡೆ ಇರುವ ಕೊಳೆಯನ್ನು ಸ್ವಚ್ಛ ಮಾಡ್ತಿದೀಯ, ನಾನು ಮನದ ಒಳಗಡೆ ಇರುವ ಕೊಳೆಯನ್ನು ಸ್ವಚ್ಛ ಮಾಡ್ತೇನೆ. ನೀನು ಸ್ವಚ್ಛಗೊಳಿಸುವವನೇ, ನಾನು ಸ್ವಚ್ಛಗೊಳಿಸುವವನೇ, ಇಬ್ಬರ ಕಾಯಕವೂ ಕೂಡ ಒಂದೇ. ಹಾಗಾಗಿ ನಮ್ಮಿಬ್ಬರಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ನಾವಿಬ್ಬರು ಸ್ವಚ್ಛಗೊಳಿಸುವವರೇ. ನಾನು ಸಮಾಜವನ್ನು ಸ್ವಚ್ಛಗೊಳಿಸಿದ್ರೆ ನೀನು ಊರನ್ನು ಸ್ವಚ್ಛಗೊಳಿಸಿದ್ಯಾ. ಹಾಗಾಗಿ ನೀನು ಮಾಡುವ ಕಾರ್ಯ ಬಹಳ ದೊಡ್ಡ ಕೆಲಸ, ಬಹಳ ದೊಡ್ಡ ಸೇವೆ ಇದು ಅಂತ ಹೇಳ್ಕೊಂಡು ಅವನನ್ನ ತನ್ನ ಸಂಘಕ್ಕೆ ಸೇರಿಸ್ಕೊಳ್ತಾನೆ, ಏನು ಅವನನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ತಾನೆ ಅಂತ. ಸರಿ, ಇಲ್ಲಿ ಬುದ್ಧನ ಧಮ್ಮದಲ್ಲಿ ಕೆಲವು ತತ್ವಗಳು ಬರ್ತವೆ. ಬುದ್ಧ ಬಹಳ ಸರಳವಾದಂಥ ಭಾಷೆಯಲ್ಲಿ ಏನಂತ ಹೇಳಿದ್ರೆ ಜನರಿಗೆ ಒಂದು ತನ್ನ ತತ್ವಗಳನ್ನು ಕೊಡ್ತಾನೆ. ಏನಪ್ಪ ಅವನು ಇದು ಪೂಜೆ ಮಾಡಿ, ಅದು ಪೂಜೆ ಮಾಡಿ, ಆಹಾರಕ್ಕೆ ಹೋಗಿ ಈ ಥರದ ಮಾರ್ಗ ಅಲ್ಲ ಅನ್ನೋದು. ಏನಿದು ಕೂಡ ಮನುಷ್ಯನ ನಡವಳಿಕೆಗಳಲ್ಲಿ ಬದಲಾವಣೆ ತರಬೇಕಂತ. ಹಾಗಾದ್ರೆ ಬುದ್ಧ ಒಬ್ಬ ನಾನು ನಿನ್ನ ಸಂಘವನ್ನು ಸೇರ್ತೇನೆ, ನಿನ್ನ ಧಮ್ಮವನ್ನು ಸೇರ್ತೀನಿ ಅಂತ ಕೊಂಡು ಹೇಳಿದ್ರೆ ಅವನಿಗೆ 5 ಕಂಡೀಷನ್ನ ಹಾಕ್ತಾ ಇದ್ದ. ನೋಡು, ನೀನು ನನ್ನ ಸಂಘವನ್ನು ಸೇರೋದಾದ್ರೆ, ನನ್ನ ಅನುಯಾಯಿ ನೀನು ಆಗೋದಾದ್ರೆ ನೀನು ಈ 5 ನಿಯಮಗಳನ್ನು ಪಾಲಿಸಬೇಕು. ಅದನ್ನು ಪಂಚಶೀಲ ಅಂತ ಹೇಳ್ತಿದ್ದ ಬುದ್ಧ. ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಅದಿನ್ನದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಸುರಪಾನ ಮಜ್ಜಮ ದಟ್ಟಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಕಾಮೇಸು ಮಿಚ್ಚಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಬಂಧುಗಳೇ, ನೋಡಿ, ಇವತ್ತು ನಾವು ಸಮಾಜದಲ್ಲಿ ಈ 5 ಕೀ ಪಾಯಿಂಟ್ಸ್ ಇವೆ. ನಾವೆಲ್ಲರೂ ಇಡೀ ಸಮಾಜ ಈ 5 ಪಾಯಿಂಟ್ಗಳಲ್ಲಿ ನಾವು ಸರಿಯಾದ್ರೆ ಸಮಾಜ ಎಷ್ಟು ಚಂದಾಗಿರುತ್ತೆ. ಏನು ಹಾಗಿದ್ರೆ ಇದು ಪಾಳಿಯಲ್ಲಿ ಹೇಳಿದ್ವಿ, ಕನ್ನಡದಲ್ಲಿ ಹೇಳ್ತೇನೆ, ನಾನು ಯಾವ ಪ್ರಾಣ ಹತ್ಯೆ ಮಾಡೋದಿಲ್ಲ, ಯಾರ ಜೀವವನ್ನು ನಾನು ತೆಗೆಯುವುದಿಲ್ಲ. ಬುದ್ಧ ಹೇಳ್ತಾನೆ, ಒಂದು ಜೀವನ ತೆಗೆದಾದ್ಮೇಲೆ ಅದಕ್ಕೆ ಮರು ಜೀವವನ್ನು ಕೊಡ್ಲಿಕ್ಕೆ ನಿನ್ನ ಹತ್ರ ಆಗಲ್ಲ ಅಂದ್ಮೇಲೆ ನಿನಗೆ ಅದು ಜೀವವನ್ನ ತೆಗೆಯುವ ಹಕ್ಕಿಲ್ಲ ಅಂತ ಹೇಳ್ತಾನೆ. ನಾನು ಯಾರ ಪ್ರಾಣವನ್ನೂ ತೆಗೆಯುವುದಿಲ್ಲ, ಇದು ಮೊದಲನೆಯ ಶೀಲ. 2ನೇ ಶೀಲ, ನಾನು ಸುಳ್ಳು ಹೇಳುವುದಿಲ್ಲ. 3ನೇ ಶೀಲ, ನಾನು ಕಳ್ಳತನ ಮಾಡುವುದಿಲ್ಲ. ಕಳ್ಳತನ ಅಂತ ಹೇಳಿದ್ರೆ ಏನು? ಬರೀ ಸುಬ್ರಾಸ್ ಅವ್ರ ಮನೇಲಿ ಇದ್ದು ನಾನು ಎತ್ಕೊಂಡು ಹೋಗೋದು ಒಂದೇ ಕಳ್ಳತನ ಅಲ್ಲ. ನಾನು ನನ್ನ ದುಡಿಮೆಗಿಂತ ಅತಿ ಹೆಚ್ಚು ಸಂಭಾವನೆ ನಾನು ಪಡೋದಿದೆಯಲ್ಲ, ಅದು ಕೂಡ ಕಳ್ಳತನವೇ. ಕಳ್ಳತನ ಅದನ್ನು ತುಂಬಾ ಇದೆ, ಇದನ್ನು ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ನಾನು ಕಳ್ಳತನ ಮಾಡೋದಿಲ್ಲ. ಇನ್ನೊಂದು ಸುರಪಾನ, ಹೆಂಡ. ನಮ್ಮ ಮನಸ್ಸನ್ನ ಒಂದು ಅಸ್ಥಿರಗೊಳಿಸ್ತಕ್ಕಂಥ, ನೋಡಿ ಇವತ್ತು ಹೆಂಡ ಕುಡಿಯೋದಂತ ಏನೆಲ್ಲ ಅನಾಹುತಗಳು ಆಗ್ತದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಬುದ್ಧ ಅಲ್ಲಿ ಕಂಡೀಷನ್ ಆಗ್ತಾನೆ, ನೋಡಪ್ಪ, ನೀನು ನನ್ನ ಶಿಷ್ಯ ಆಗ್ಬೇಕು ಅಂದ್ರೆ ಈ ದೀಕ್ಷೆನ ನೀನು ತೊಡಬೇಕು, ಯಾವುದೇ ಮತ್ತು ಬರ್ಸ್ತಕ್ಕಂಥ ಪದಾರ್ಥಗಳನ್ನ ನಾವು ತೆಗೆದುಕೊಳ್ಳಲ್ಲ ಅಂತ ನೀನು ಹೇಳು.
ಇನ್ನೊಂದು, ಇವತ್ತು ನಾವು ಡೈಲಿ ಪೇಪರ್ ತೆಗೆದು ನೋಡಿದ್ರೆ, ಡೈಲಿ ಟಿವಿಗಳನ್ನು ನೋಡಿದ್ರೆ ನಾವು ಕಾಣ್ತಿರೋದು, ಅಲ್ಲಿ ಅತ್ಯಾಚಾರ ಆಯಿತು, ಇಲ್ಲಿ ಅತ್ಯಾಚಾರ ಆಯಿತು, ಅಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಯಿತು ಅಂತ ನಾವು ನೋಡ್ತಿದ್ದೇವೆ. ಬುದ್ಧ ಕೊನೆಯ 5ನೇ ಕಂಡೀಷನ್ ಏನು ಅಂತ ಹೇಳಿದ್ರೆ, ನಾನು ಲೈಂಗಿಕವಾಗಿ ಯಾವ ಹೆಣ್ಣು ಮಗಳಿಗೂ ನಾನು ಶೋಷಣೆಯನ್ನು ಮಾಡೋದಿಲ್ಲ. ಕಾಮೇಸು ಮಿಚ್ಚಾಚಾರ ವೀರಮಣಿ ಶಿಕ್ಷಾಪದಂ ಸಮಾಧಿ. ಈ ತನ್ನ ಶಿಷ್ಯಂದರಿಗೆ ಶಿಷ್ಯ ಆಗ್ಬೇಕಂತಿದ್ರೆ 5 ನೀನು ಕಂಡೀಷನ್ ಆಗಿ ಏನು ಅನುಷ್ಠಾನ ಮಾಡಲೇಬೇಕು, ಅನುಸರಿಸಲೇಬೇಕು ಅನ್ನೋದು. ನೋಡಿ, ಹಾಗಾದ್ರೆ ಇಷ್ಟಿದೆ ಅಂತಕೊಂಡು ಹೇಳಿದ್ಮೇಲೆ ನಮಗೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕಾಗುತ್ತೆ, ಕೋರ್ಟ್ ಯಾತಕ್ಕೆ ಬೇಕಾಗುತ್ತೆ, ನಮ್ಮನೆಗೆ ಯಾಕೆ ಬೀಗ ಹಾಕಬೇಕಾಗುತ್ತೆ? ಎಷ್ಟು ಒಳ್ಳೆಯ ಸುಂದರವಾದಂಥ, ಅಂದರೆ ಇದನ್ನು ನಾನು ಹೆಗ್ಗಳಿಕೆಗಾಗಿಯೋ ಅಥವಾ ಉತ್ಪ್ರೇಕ್ಷೆಯಾಗಿಯೋ ಹೇಳ್ತಾ ಇದ್ದೀನಿ ಅಂತಳಲ್ಲ, ಬಟ್ ಇವೆಲ್ಲವೂ ಕೂಡ ವಾಸ್ತವವಾಗಿ ನಿಜ ಮಾಡ್ತಾರೆ. ಸೊ ಈ ರೀತಿಯಾಗಿ, ಸೊ ಹಾಗಾಗಿ ಬುದ್ಧ ಒಬ್ಬ, ಸಮಯ ಆಯ್ತಾ ಮೇಡಮ್? ಹಾಂ, ಅಂದರೆ ಬುದ್ಧ ಒಬ್ಬ ವೈಜ್ಞಾನಿಕವಾಗಿ ಯೋಚನೆ ಮಾಡಿರ್ತಕ್ಕಂಥದ್ದು, ತುಂಬ ವಿಜ್ಞಾನಿ ರೀತಿಯಲ್ಲೇ ಆಯ್ತಾ. ಅವನು ಜಾತಿ ವಿಷಯದಲ್ಲಿ ಎಷ್ಟು ಒಳ್ಳೆ ವಿಜ್ಞಾನಿಯ ರೂಪದಲ್ಲಿ ಅವನು ಯೋಚನೆ ಮಾಡಿ ತನ್ನ ವಿಚಾರವನ್ನು ಹೇಳ್ತಾನೆ ಅಂದರೆ, ಅಲ್ಲಪ್ಪ, ಜಾತಿಯನ್ನ ನಾವು ಹಾವುಗಳಲ್ಲಿ ಜಾತಿ ಮಾಡ್ಬೋದು, ಮರಗಳಲ್ಲಿ ಜಾತಿ ಮಾಡ್ಬೋದು, ಪಕ್ಷಿಗಳಲ್ಲಿ ಜಾತಿ ಮಾಡ್ಬೋದು, ಮನುಷ್ಯರಲ್ಲಿ ಜಾತಿ ಮಾಡ್ಲಿಕ್ಕೆ ಬರಲ್ಲ ಕಣಪ್ಪ. ಅವ ಯಾರು ಇವನು ಖ್ಯಾತ್ಯಾಯನ ಅಂತಕೊಂಡು ಹೇಳಿ ಆ ಶಿಷ್ಯನಿಗೆ ಕೇಳ್ತಾನೆ, ಜಾತಿ ಇವು ನಿಜನಾ ಹೇಗೆ ಅಂತಕೊಂಡು. ಎಷ್ಟು ಚೆನ್ನಾಗಿ ಮನವರಿಕೆ ಮಾಡ್ತಾನೆ ಅಂದರೆ, ಹಾವುಗಳಲ್ಲಿ ನಾನಾ ಥರದ ಹಾವುಗಳಿದ್ದಾವೆ, ಮೀನುಗಳಲ್ಲಿ ನಾನಾ ಥರ ಮೀನುಗಳಿದ್ದಾವೆ. ಅವುಗಳ ಆಕಾರ, ಬಣ್ಣ, ಅವುಗಳ ಆಹಾರ ಕ್ರಮ ಇವೆಲ್ಲ ಬೇರೆ ಬೇರೆ ಥರ ಇರುತ್ತೆ. ಅವುಗಳ ದೈಹಿಕ ರೂಪಗಳು ಬೇರೆ ಬೇರೆ ಇರ್ತದೆ. ಹಾಗಾಗಿ ಮೀನುಗಳಲ್ಲಿ ಬದಲಾವಣೆ ಜಾತಿ ಮಾಡ್ಬೋದಪ್ಪ, ಪಕ್ಷಿಗಳಲ್ಲಿ ಜಾತಿ ಮಾಡ್ಬೋದು, ಹಾವುಗಳಲ್ಲಿ ಜಾತಿ ಮಾಡ್ಬೋದು, ಮಾವಿನ ಮರ, ತೆಂಗಿನ ಮರ, ಬಿದಿರು, ಹಲಸು, ಈ ಥರ ಜಾತಿ ಮಾಡೋದು. ಮನುಷ್ಯದಲ್ಲಿ ಹೆಂಗೆ ಜಾತಿ ಮಾಡ್ತೀಯಪ್ಪ ನೀನು? ಎಲ್ಲರಿಗೂ 2 ಕಣ್ಣು, ಒಂದೇ ಮೂಗು, 2 ಕೈ, 2 ಕಾಲು, ಆ ರಕ್ತ ಎಲ್ಲ ಒಂದೇ. ಆ ಕಾಲದಲ್ಲಿ ನೋಡಿ ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದ. ಜಾತಿ ಮಾಡ್ಲಿಕ್ಕೆ ಬರಲ್ಲಪ್ಪ ಅಂತಕೊಂಡು ಆತ ಹೇಳ್ತಾನೆ. ಮತ್ತೆ ಬುದ್ಧ ಬಹಳ ದೊಡ್ಡ ಪ್ರಕೃತಿವಾದಿ, ಬಹಳ ದೊಡ್ಡ ಪ್ರಕೃತಿಗೂ ಅವನಿಗೂ ಅವಿನಾಭಾವ ಸಂಬಂಧ. ಅವನಿಗೆ ಜ್ಞಾನೋದಯ ಆಗಿದ್ದು, ಮತ್ತೆ ಅವನು ಕೂತು ಧ್ಯಾನ ಮಾಡುವಂಥದ್ದು ಎಲ್ಲದೂ ಕೂಡ ಪ್ರಕೃತಿಯ ಮಡಿಲಲ್ಲೇ. ಅಂದ್ರೆ ಪ್ರಕೃತಿ ಅವನಿಗೆ ಎಲ್ಲವನ್ನೂ ತೋರಿಸ್ಕೊಡ್ತಾ ಹೋಯ್ತು. ಅವನು ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಪ್ರಕೃತಿ ಅವನಿಗೆ ಪಾಠ ಹೇಳ್ತು. ಹಾಗಾಗಿ ಬುದ್ಧನಿಗೂ ಮತ್ತು ಪ್ರಕೃತಿಗೂ ತುಂಬಾ ಹತ್ತಿರದ ಒಂದು ಸಂಬಂಧ. ಅವನು ಪ್ರಕೃತಿವಾದಿ. ಅದಕ್ಕೆ ಇನ್ನೂ ಸುಮಾರಷ್ಟು ಕತೆ ಹೇಳ್ತಿದೆ, ಸಮಯ ಇಲ್ಲ. ಅದಕ್ಕೆ ಬುದ್ಧ ಹಾಗಾದ್ರೆ ಇದಕ್ಕೆಲ್ಲ ಮನಸ್ಸೇ ಕಾರಣ, ಇಲ್ಲೊಂದಿಷ್ಟು ಹೇಳ್ತಿದ್ದೆ, ಟೈಮ್ ಆಯ್ತು. ಬುದ್ಧ ಇದಕ್ಕೆಲ್ಲ ಕಾರಣ ಅಂತ ಹೇಳಿ, ಮನಸ್ಸೇ ಕಾರಣ ಅಂತಕೊಂಡು ಹೇಳ್ತಾನಲ್ಲ, ಅದಕ್ಕೋಸ್ಕರ ಬುದ್ಧ ಕಂಡುಹಿಡಿದಿರುವಂಥದ್ದು ಒಂದು ದಾರಿ ಯಾವ್ದು ಗೊತ್ತಾ? ಮೆಡಿಟೇಷನ್. ವಾಟ್ ಈಸ್ ದ ಸನ್ ಈಸ್ ಟು ದ ಫ್ಲವರ್, ಮೆಡಿಟೇಷನ್ ಈಸ್ ಟು ದ ಮೈಂಡ್ ಅಂತ ಹೇಳ್ತಾನೆ. ಅಂದ್ರೆ ಸೂರ್ಯ ಹೂವುಗಳಿಗೆ ಎಷ್ಟು ಅಗತ್ಯ, ಧ್ಯಾನ ಮನಸ್ಸಿಗೆ ಅಷ್ಟೇ ಅಗತ್ಯ. ಧ್ಯಾನದ ಮೂಲಕ ಮನಸ್ಸನ್ನು ಸಂಸ್ಕಾರಗೊಳಿಸಬಹುದು ಅಂತ ಹೇಳ್ತಾರೆ. ಎಷ್ಟೇ ಉದ್ವೇಗ, ಎಷ್ಟೇ ಇದ್ದಿದ್ದು ಕೂಡ ಧ್ಯಾನ ಅವನನ್ನು ತಣ್ಣಗೆ ಮಾಡುತ್ತೆ, ತುಂಬ ತಣ್ಣಗೆ ಮಾಡುತ್ತೆ. ಇಟ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಎಲ್ಲ ಸಂದರ್ಭದಲ್ಲೂ ಮೆಡಿಟೇಷನ್ ನಮ್ಮನ್ನು ತಿಳಿಗೊಳಿಸುತ್ತೆ, ತಣ್ಣಗೆ ಮಾಡುತ್ತೆ, ಮನುಷ್ಯರನ್ನಾಗಿ ಮಾಡುತ್ತೆ. ಯಾವುದೇ ಸಂದರ್ಭದಲ್ಲೂ ನಮ್ಮ ಉದ್ವೇಗ ಇವ್ಯಾವುದು ಕೂಡ ಬರಲ್ಲ. ಎಲ್ಲ ಸಂದರ್ಭದಲ್ಲೂ ನಮ್ಮಲ್ಲಿ ತಾಳ್ಮೆ ಇವೆಲ್ಲ ಬರ್ತದೆ. ನಮ್ಮ ಮನಸ್ಸಿಗೆ ಒಂದು ಹಿಡಿತ ಬರುತ್ತೆ, ಅದಕ್ಕೂ ಕೂಡ ಒಂದು ಕಂಟ್ರೋಲ್. ಅದು ಬುದ್ಧ ಅನೇಕ ಥರದ ಧ್ಯಾನಗಳನ್ನು ಹೇಳ್ತಾರೆ. ಹಾಗಾಗಿ ಮೆಡಿಟೇಷನ್ ಬಗ್ಗೆ, ನಿಮ್ಮ ಆರೋಗ್ಯವನ್ನು ಕಳೆದುಕೊಳ್ಳೋದ್ರ ಒಳಗಡೆ ನೀವು ಮೆಡಿಟೇಷನ್ನ ಪ್ರಾರಂಭಿಸಿ ಅಂತ ಹೇಳ್ತಾನೆ. ಈಗ ಇತ್ತೀಚೆಗೆಲ್ಲ ಹುಟ್ಕೊಂಡಿದೆ ಮೆಡಿಟೇಷನ್, ಹಂಗೆ ತಗೊಳ್ಳಿ ಆ್ಯಕ್ಚುಲಿ ಬುದ್ಧ ಮೆಡಿಟೇಷನ್ನ ಭಾಳ ದೊಡ್ಡ ಸಂಸ್ಥಾಪಕ ಅಂತ ಹೇಳ್ಬೋದು. ಹಾಗೆ ಇದಿಷ್ಟನ್ನು ಹೇಳ್ತಾ ಇನ್ನೂ ತುಂಬ ಇದೆ ಅವನದು. ಅಂದರೆ ಈ ಆತ್ಮ ಪರಮಾತ್ಮ ಹೀಗೆ ಅಂದರೆ ಸುಮಾರಷ್ಟು ಆತ ಬುದ್ಧ ಕೆಲವೆಲ್ಲ ನಂಬೋದಿಲ್ಲ, ಮತ್ತು ಅದ್ರ ಬಗ್ಗೆ ಏನೂ ಕೂಡ ಹೇಳಲ್ಲ. ದೇವ್ರ ಬಗ್ಗೆ ಆತ ಏನನ್ನೂ ಹೇಳುವುದಿಲ್ಲ, ಆತ್ಮ ಪರಮಾತ್ಮ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಯಾರಪ್ಪ ಅಂತ ಹೇಳಿದ್ರೆ ವಾಸಿಷ್ಠ ಅನ್ನುವಂಥ ಒಬ್ಬ ಶಿಷ್ಯನೇನು, ಅವನು ಬುದ್ಧನ ಹತ್ರ ಬಂದು, ತಥಾಗತರೆ ಇವತ್ತು ನನಗೆ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಹೇಳಬೇಕು, ಆತ್ಮ ಎಂಬುದಿದೆಯೇ, ಪರಮಾತ್ಮ ಎಂಬುದೊಂದಿದೆಯೇ, ಹೇಳಲೇಬೇಕು ಅಂತಕೊಂಡು ಹಠ ಹಿಡಿದು ಕೂತ್ಕೊಳ್ತಾನೆ. ಆಗ ಬುದ್ಧ ಹೇಳ್ತಾನೆ, ನೋಡಿ ಎಷ್ಟು ಒಳ್ಳೆ ದೃಷ್ಟಾಂತ ಕೊಡ್ತಾನೆ, ಜ್ಞಾನೋದಯ ಹೆಂಗೆ ಮಾಡಿಸ್ತಾನಂತ. ನೋಡು ವಾಸಿಷ್ಠ, ನೀನು ಒಂದು ಕಾಡಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ,
ಹೀಗೆ ಹೋಗ್ತಾ ಇರ್ಬೇಕಾದಾಗ ಯಾರೋ ಒಬ್ಬನೊಂದು ಬಾಣ ಹೊಡೆದು ಒಂದು ಹಕ್ಕಿಗೆ, ಆ ಹಕ್ಕಿ ನಿನ್ನ ಎದುರುಗಡೆ ಬಂದು ಬಿದ್ದಿರುತ್ತೆ, ವಿಲವಿಲ ಅಂತ ಒದ್ದಾಡ್ತಿರ್ತದೆ, ರಕ್ತ ಸೋರ್ತಾ ಇರ್ತದೆ. ಆ ಸಮಯದಲ್ಲಿ ನೀನ್ ಏನ್ ಮಾಡ್ತೀಯ? ಆ ಹಕ್ಕಿಯ ಪ್ರಾಣವನ್ನ ಉಳಿಸ್ಲಿಕ್ಕೆ ನೀನೇನಾದ್ರು ಪ್ರಯತ್ನ ಮಾಡ್ತೀಯಾ? ಅದು ಬಿಟ್ಕೊಂಡು ಈ ಬಾಣ ಎಲ್ಲಿ ಬಂತು, ಯಾರು ಹೊಡೆದ್ರು, ಯಾವ ದಿಕ್ಕಿನಿಂದ ಬಂತು ಅಂತ ಹೇಳ್ಕೊಂಡು ಬಾಣ ಬಂದಂತ ದಿಕ್ಕನ್ನು ಅರಿಸಿಕೊಂಡು ಹೋಗ್ತೀಯ ನೀನು? ಇಲ್ಲ ತತ್ತಾಗ್ತಾರೆ. ನನಗೆ ತಕ್ಷಣಕ್ಕೆ ನಾನು ಏನು ಮಾಡಬಲ್ಲೆ? ಆ ಹಕ್ಕಿಯ ಪ್ರಾಣವನ್ನು ಉಳಿಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಕ್ರಮಗಳನ್ನು ನಾನು ಮಾಡಬಲ್ಲೆ. ಹಾಗೆ ವಸಿಷ್ಠ, ನಾವಿಲ್ಲಿ ಬಂದ್ಬಿಟ್ಟಿದ್ದೇವೆ. ನಾವು ಮಾಡಬೇಕಾದ ಕೆಲಸ ಏನು? ಒಳ್ಳೆಯದನ್ನು ಮಾಡುವುದು. ಇದು ಬಿಟ್ಕೊಂಡು ನಾನು ಹಿಂದಿನ ಜನ್ಮದಲ್ಲಿ ಎಲ್ಲಿದ್ದೆ, ಮುಂದೆ ಯಾವ ಜನ್ಮಕ್ಕೆ ಹೋಗ್ತೀನಿ, ಇವೆಲ್ಲ ತರ್ಕಕ್ಕೆ ನಿಲುಕದ ವಿಷಯಗಳು. ಇದನ್ನ ಬೆನ್ನತ್ತಿ ಹೋದವರಿಗೆ ಯಾವತ್ತೂ ಕೂಡ ಉತ್ತರ ಸಿಕ್ಕಿಲ್ಲ. ವೈ ಡು ಯು ವೇಸ್ಟ್ ಯುವರ್ ಟೈಮ್? ಯಾಕೆ ನಿನ್ನ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದೀಯಾ? ಒಳ್ಳೇದಾಗಿ ಬದುಕು, ಒಳ್ಳೇದನ್ನು ಮಾಡು. ಎಲ್ಲೂ ಕೂಡ ದಾರಿ ಇಲ್ಲದಂಥ, ಉತ್ತರ ಸಿಗಲಾರ್ದಂಥ ಪ್ರಶ್ನೆಗಳು ಅಂತ ಈ ರೀತಿ ಮನವರಿಕೆಯನ್ನು ಮಾಡ್ತಾನೆ ಅನ್ನುವಂಥದ್ದು. ಸೊ ಹಾಗೆ ಆಮೇಲೆ ಏನಪ್ಪ ಅಂತಕೊಂಡು ಹೇಳಿದ್ರೆ, ಲಾಸ್ಟಿಗೆ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನು ಅಂತಕೊಂಡು ಹೇಳಿದ್ರೆ, ಇದು ಉಪಗುಪ್ತ ಅನ್ನುವಂಥ ಬುದ್ಧನ ಶಿಷ್ಯ. ಅಂದ್ರೆ ಬುದ್ಧಿಸಮ್ ಹೆಂಗಿರುತ್ತೆ, ಬುದ್ಧನ ಒಂದು ನೈತಿಕತೆ ಮತ್ತೆ ಬುದ್ಧನ ಕರುಣೆ ಇವು ಹೇಗಿರ್ತವೆ, ಎಷ್ಟು ಮುಗಿಲೆತ್ತರಕ್ಕೆ ಇರುತ್ತೆ ಅನ್ನುವಂಥದ್ದು ಈ ಕಥೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಕಥೆನ ಆಕ್ಚುಲಿ ರವೀಂದ್ರನಾಥ್ ಠಾಗೂರ್ ಅವರು ಕವಿತೆಯಲ್ಲೂ ಕೂಡ ಬರೆದಿದ್ದಾರೆ. ಉಪಗುಪ್ತ ಅವನು ಬುದ್ಧನ ಶಿಷ್ಯ, ತುಂಬ ಯಂಗೆಸ್ಟ್ ಇರ್ತಾನೆ, ತರುಣ, ಸುಂದರವಾಗಿರ್ತಾನೆ ಅವನು. ಚಿಕ್ಕ ವಯಸ್ಸಿನಲ್ಲೇ ಅವನು ಸನ್ಯಾಸವನ್ನು ತೆಗೆದುಕೊಂಡಿರ್ತಾನೆ, ಒಳ್ಳೆ ತುಂಬ ಸುಂದರವಾಗಿರ್ತಾನೆ. ಆತ ಮಥುರಾ ಪಟ್ಟಣದಲ್ಲಿ ಏನಪ್ಪ ಅಂತಕೊಂಡು ಹೇಳಿದ್ರೆ ವಾಸಿಸ್ತಾ ಇರ್ತಾನೆ. ಎಷ್ಟು ಸರಳವಾದ ಜೀವನ ಉಪಗುಪ್ತನದು ಅಂತಕೊಂಡು ಹೇಳಿದ್ರೆ, ಮಣ್ಣಿನ ಮೇಲೆ ಮಲ್ಕೊಳ್ತಾ ಇರ್ತಾನೆ ಅಷ್ಟೇ ಅಂತ. ಬಟ್ ನಮ್ಮ ಇವತ್ತಿನ ಇದು ಆ ಥರ ಇಲ್ಲ, ಏನು ಇನ್ನು ಒಗ್ಗಾರು ಈ ಥರದ್ದೆಲ್ಲ. ಬಟ್ ಅವನೊಬ್ಬ ಸನ್ಯಾಸಿ, ಎಷ್ಟು ಸರಳವಾಗಿ ಬದುಕ, ಮಣ್ಣಿನ ಹಾಸಿಗೆ ಮೇಲೆ, ಮಣ್ಣಿನ ಮೇಲೆ. ರಾತ್ರಿ ಆಯ್ತಾ, ಅಲ್ಲಿ ಯಾವುದೋ ಒಂದು ರಸ್ತೆಯ ಪಕ್ಕದಲ್ಲೇ ಮಲ್ಕೊಬಿಡ್ತಿದ್ದ, ಭಿಕ್ಷೆ ಬೇಡಿ ಇದು ಮಾಡ್ತಿದ್ದ. ಬುದ್ಧ ಅದೇ ಹೇಳ್ತಿದ್ಯಾ ತನ್ನ ಶಿಷ್ಯಂದ್ರಿಗೆ, ನಾಳೆಯ ಅನ್ನವನ್ನ ಇವತ್ತೇ ಸಂಗ್ರಹಿಸಬಾರ್ದು ಅಂತ ಹೇಳ್ತಿದ್ದ ನೋಡಿ ಬುದ್ಧ. ನಾಳೆಯ ಅನ್ನವನ್ನ ಇವತ್ತೇ ಸಂಗ್ರಹಿಸಬಾರದು, ನಾಳೆಗೆ ಸಂಗ್ರಹ ಇಲ್ವೇ ಇಲ್ಲ. ಬಹಳ ಚೆನ್ನಾಗಿದೆ ಅದು. ಆಕ್ಚುಲಿ ಅವನ ಆರ್ಥಿಕ ನೀತಿ ಇವೆಲ್ಲ ತುಂಬ ಇದೆ. ಕಾರ್ಲ್ ಮಾರ್ಕ್ಸ್ ಮತ್ತು ಬುದ್ಧ ಅನ್ನೋದನ್ನು ಓದಬೇಕು, ತುಂಬ ಚೆನ್ನಾಗಿದೆ. ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಸೊ ಈ ಉಪಗುಪ್ತ ಹೀಗಿರ್ಬೇಕಾದಾಗ ಆ ರಾಜನ ಅರಮನೆಯಲ್ಲಿ ಒಂದು ಡಾನ್ಸಿಂಗ್ ಗರ್ಲ್ ಅಂತಕೊಂಡಿರ್ತಾಳೆ. ಅವಳ ಹೆಸರು ವಾಸವದತ್ತ ಅಂತ. ಶಿ ಈಸ್ ಅಸ್ಟರ್ಲಿ ಬ್ಯೂಟಿಫುಲ್ ಮತ್ತು ಮೈ ತುಂಬ ಯೌವನ ತುಂಬಿಕೊಂಡಿದೆ, ಸೌಂದರ್ಯ ಅಷ್ಟೇ ತುಂಬಿಕೊಂಡಿದೆ, ಮೈ ತುಂಬ ಜ್ಯುವೆಲ್ಸ್ ಇದ್ದಾವೆ. ನರ್ತಕಿ ಅವಳು. ರಾಜ ನರ್ತಕಿ ಅಂದ್ರೆ ಕೇಳಬೇಕಾ, ಎಷ್ಟು ವಜ್ರ ವೈಡೂರ್ಯ ಬಂಗಾರ ಮೈ ತುಂಬ ಇರುತ್ತೆ. ಅವಳು ರಾಜ ನರ್ತಕಿಯಾಗಿ ರಾಜನ ಅರಮನೆಯಲ್ಲಿ ನರ್ತನವನ್ನು ಮುಗಿಸಿ ರಾತ್ರಿ ಬರ್ತಾ ಇದ್ದಾಳೆ. ಕೈಯಲ್ಲಿ ಒಂದು ಕಂದೀಲು ಲಾಟನ್ ಇಟ್ಕೊಂಡು ಬರ್ತಾ ಇದ್ದಾಳೆ. ಛಲ್ 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 ಸೌಂಡ್ ಎಲ್ಲ ತನ್ನ ಮೈಮೇಲಿನ ಒಡವೆಗಳ ಸೌಂಡು. ತುಂಬ ಸುಂದರವಾಗಿದ್ದಾಳೆ. ಈ ಉಪಗುಪ್ತಲ್ಲಿ ಮಲ್ಕೊಂಡಿದ್ದಾನೆ ರಸ್ತೆ ಪಕ್ಕದಲ್ಲಿ. ಅವಳಿಗೆ ಸ್ವಲ್ಪ ಗೊತ್ತಾಗ್ದಾನೆ ಎಡವಿ ಬಿಡ್ತಾಳೆ. ಎಡವಿ ಪಾಪ ಅವಳು ಬಿದ್ದು ಬಿಡ್ತಾಳೆ. ಲಾಟನ್ ಇದು ನೋಡ್ತಾಳೆ. ಉಪಗುಪ್ತನ ಮುಖ ಕಾಣಿಸುತ್ತೆ, ಪ್ರಶಾಂತವಾದ ಕರುಣೆಯ ಮುಖ ಉಳಿ ಬರ್ತದೆ. ಹೇಳ್ತಾಳೆ, ಓ ಯಂಗ್ ಅಸೆಟಿಕ್, ದಿಸ್ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಫಾರ್ ಯು, ಕಮ್ ಟು ಮೈ ಹೋಮ್ ಗ್ರೇಷಿಯಸ್ಲಿ ಅಂತ ಹೇಳ್ತಾಳೆ. ನಿನಗೆ ಈ ಮಣ್ಣಿನ ಹಾಸಿಗೆ ಫಿಟ್ ಅಲ್ಲಪ್ಪ, ಬಾ ನನ್ನ ಮನೆಗೆ ಬಾ, ಯಾಕಿಲ್ಲಿ ಮಲ್ಕೊಂಡಿದೀಯ ಅಂತ ಇನ್ವೈಟ್ ಮಾಡ್ತಾಳೆ. ಅಷ್ಟು ಸುಂದರವಾದ ಹೆಣ್ಣು, ಅಷ್ಟು ಶ್ರೀಮಂತಿಕೆಯ ಹೆಣ್ಣು, ಅಷ್ಟು ಯೌವನ ತುಂಬಿಕೊಂಡಿರ್ತಕ್ಕಂಥ ಹೆಣ್ಣು, ಅದು ಮಧ್ಯರಾತ್ರಿಯಲ್ಲಿ. ಅದಕ್ಕೆ ಉಪಗುಪ್ತ ಏನು ಹೇಳ್ತಾನೆ, ಓ ಮ್ಯಾನ್, ಗೋ ಆನ್ ಯುವರ್ ವೇ, ವೆನ್ ದ ಟೈಮ್ ಈಸ್ ರಿಚ್ ಐ ವಿಲ್ ಕಮ್ ಟು ಯು. ಅಮ್ಮ ತಾಯಿ, ನಿನ್ನ ಮನೆಗೆ ಹೋಗುವ ಸಮಯ ಬಂದಾಗ ನಾನು ಬರ್ತೇನೆ ಅಂತ ಹೇಳ್ತಾಳೆ. ಸರಿ, ಒಂದಷ್ಟು ಸಮಯ ಕಳೀತದೆ, ಒಂದು 4-5 ತಿಂಗಳು ಕಳೀತದೆ. ಕಳೆದಾದ್ಮೇಲೆ ಆ ಪೇಟೆಗೆ ಒಂದು ಸಾಂಕ್ರಾಮಿಕ ಕಾಯಿಲೆ ಬಂದ್ಬಿಡ್ತದೆ, ಪ್ಲೇಗ್ ಈ ಥರದ್ದು. ಆ ಕಾಯಿಲೆಗೆ ಇವಳು ತುತ್ತಾಗ್ಬಿಡ್ತಾಳೆ. ತುತ್ತಾದ ತಕ್ಷಣ ಇಡೀ ಊರಿನ ಜನ ಇವಳನ್ನ ಎತ್ಕೊಂಡು ತಗೊಂಡಿದ್ದು ಊರಿನ ಹೊರಗಡೆ ಬಿಸಾಡಿ ಬಂದ್ಬಿಡ್ತಾರೆ.
ಮೈ ತುಂಬ ಥಾಟ್ಸ್, ರಕ್ತ ಕೀವು ಸೋರ್ತಾ ಇರ್ತದೆ. ಅಂತ ಸುಂದರವಾದ ದೇಹ ವಾಸವದತ್ತ, ಅವಳ ದೇಹ ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಸೌಂದರ್ಯ ಪೂರ್ತಿ ಕಾಣೆಯಾಗಿರ್ತದೆ, ಇಡೀ ಮೈ ಕೊಳತೋಗಿರ್ತದೆ. ಅಷ್ಟು ಸಂಪತ್ತಿತ್ತಲ್ಲ, ತೆಗೆದು ಅನಾಥ ಶವದಂತೆ ತೆಗೆದು ಬಿಸಾಡಿದ್ದಾರೆ. ಎಲ್ಲೋಯ್ತು ಸಂಪತ್ತು, ಎಲ್ಲೋಯ್ತು ಯೌವನ, ಎಲ್ಲೋಯ್ತು ಸೌಂದರ್ಯ? ನೋಡಿ ಈ ಕತೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ತಗೊಂಡು ಊರಿನ ಹೊರಗಡೆ ಬಿಸಾಡಿದ್ದಾರೆ, ಮತ್ತೆ ಬೇರೆ ಅಂತ. ಇಡೀ ಮೈ ಸೋರ್ತಾ ಇದೆ, ರಕ್ತ ಕೀವುಗಳಿಂದ ಸೋರ್ತಾ ಇದೆ. ಒಂದು ಇಷ್ಟು ನೀರು ಕೊಡೋರು ಇಲ್ಲ ಅವಳಿಗೆ. ಆ ಟೈಮಲ್ಲಿ ಈ ಉಪಗುಪ್ತ ಅಲ್ಲಿ ಹಾದು ಹೋಗ್ತಾ ಇರ್ತಾನೆ, ನೋಡ್ತಾನೆ ಆ ಹೆಣ್ಣನ್ನ. ಯಾರು ಅವಳನ್ನ ರಕ್ಷಿಸೋರಿಲ್ಲ, ನೀರು ಕೊಡೋರಿಲ್ಲ. ಹೋಗಿ ಕೂತು ತನ್ನ ಈ ಕಾಲ ಮೇಲೆ ಅವಳನ್ನ ಹಾಕೊಂಡು ಆ ರಕ್ತ ಕೀವನ್ನೆಲ್ಲ ತೆಗೆದು ಗಂಧದ ಎಣ್ಣೆಯಿಂದ ಇಡೀ ಮೈಯನ್ನು ಸವರ್ತಾನೆ. ಹೀಗೆ ಸವರ್ಬೇಕಾದಾಗ ಆ ಲೇಡಿ ಹೇಳ್ತಾಳೆ, ಹೂ ಇಸ್ ದ ಮರ್ಸಿಫುಲ್ ಒನ್? ಯಾರಪ್ಪ ಇಷ್ಟು ಕರುಣಾಶಾಲಿ ನೀನು ಅಂತಕೊಂಡು ಅವಳು ಕೇಳುವಾಗ ಉಪಗುಪ್ತ ಹೇಳ್ತಾನೆ, ಎಟ್ ಲಾಸ್ಟ್ ದಟ್ ಟೈಮ್ ಹ್ಯಾಸ್ ಕಮ್, ಐ ಕಮ್ ಆ್ಯಂಡ್ ವಿಸಿಟ್ ಟು ಯು. ಕಡೆಗೂ ಕಾಲ ಪಕ್ವಾಯಿತು, ನಾನು ನಿನ್ನ ಬಳಿಗೆ ನಾನು ಬಂದಿದ್ದೇನೆ. ಅವತ್ತು ಹೇಳಿದ್ನಲ್ಲ, ವೆನ್ ದ ಟೈಮ್ ಈಸ್ ರಿಪ್ ಐ ವಿಲ್ ಕಮ್ ಅಂತ. ಈಗ ಕಾಲ ಪಕ್ವಾಗಿದೆ, ನಾನು ಬಂದಿದ್ದೇನೆ ಅಂತ. ಸೊ ಹಿಂದ್ರೆ ಈ ಕತೆ ನಮ್ಗೆ ಏನು ಕಟ್ಕೊಡುತ್ತೆ ಅಂತ ಕೊಂಡು ಹೇಳಿದ್ರೆ, ಇಲ್ಲಿ ಸಂಪತ್ತು, ಯೌವನ, ಸೌಂದರ್ಯ ಇದು ಶಾಶ್ವತ ಅಲ್ಲ ಅನ್ನೋದು ಒಂದು. ಮತ್ತೆ ಕರುಣೆ ಎಷ್ಟು ದೊಡ್ಡದು, ಮಾನವೀಯತೆ ಎಷ್ಟು ದೊಡ್ಡದು, ಇದು ಒಂದು. ಆಮೇಲೆ ಆ ಉಪಗುಪ್ತ ಇದ್ದಾನಲ್ಲ, ಅವನ ಶ್ರದ್ಧೆ ಎಷ್ಟು ಅಂತ. ಆ ಬಿಕ್ಕುವಾಗಿ ಆ ಧರ್ಮದಲ್ಲಿ ಅವನು ಎಷ್ಟು ನಿಯತ್ತಾಗಿದ್ದ ಅನ್ನುವಂಥದ್ದು ಇದರಲ್ಲಿ ಸಾಕಷ್ಟು ಮೆಸೇಜನ್ನು ತಂದುಕೊಡುತ್ತೆ. ಹೀಗೆ ಇದು ಬುದ್ಧಿಸಮ್ ಈ ರೀತಿಯಲ್ಲಿ ಇದೆ. ಈಗ ಒಂದು ಸ್ಥಳಕ್ಕೆ ಅನೇಕ ದಾರಿಗಳಿರ್ತವೆ. ಈಗ ಶಿವಮೊಗ್ಗ ಹೋಗಬೇಕು, ಶಿವಮೊಗ್ಗ ಹೋಗ್ಲಿಕ್ಕೆ ಅನೇಕ ದಾರಿಗಳಿರ್ತವೆ. ಬುದ್ಧಿಸಮ್ ಕೂಡ ಒಂದು ದಾರಿ, ಅದು ಅತ್ಯುತ್ತಮವಾದಂಥ ದಾರಿ ಅಂತ ಭಾಳಷ್ಟು ಜನ ಅದನ್ನು ಇವತ್ತು ಆ ಧರ್ಮಚಕ್ರವನ್ನು ಎಳಿತಾ ಇದ್ದಾರೆ. ಸೊ ಇಷ್ಟು ಹೇಳ್ತಾ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ವೃಂದಾ ಮೇಡಮ್ ಮತ್ತು ಸುಬ್ರಾಯ್ ಸರ್ ಅವರು. ಇಷ್ಟೆಲ್ಲ ಹೇಳ್ತೇನೋ ಇಲ್ಲ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಯಾಕೆಂದರೆ ನಾನು ಭಾಷಣ ಮಾಡೋದು ತುಂಬಾ ಕಡಿಮೆ. ತರಗತಿಯಲ್ಲಿ ಬಿಟ್ಟರೆ ಈ ಥರದ ವೇದಿಕೆಗಳಲ್ಲಿ ತುಂಬ ಕಡಿಮೆ. ಇದರಲ್ಲಿ ಏನಾದ್ರು ಏರುಪೇರಾದರೆ ಕ್ಷಮಿಸಬೇಕು. ಅವಕಾಶ ಕೊಟ್ಟಿದ್ದಕ್ಕೆ